ಹಲೋ ಎಲ್ರಿಗೂ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ ಹಾಗೂ ಆರೋನ್ ಐಸ್ ಕ್ರೀಮ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸೇಠ್ ಚಿಕ್ಕಪೇಟೆ ಹಾಗೂ ಮರತಳ್ಳಿ ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ಇಂದ ಸ್ವಾಗತ ಸುಸ್ವಾಗತ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಇಡೀ ಜಗತ್ತಲ್ಲಿ ಎಲ್ರಿಗೂ ಅರ್ಥ ಆಗುವ ಮನುಷ್ಯನ ಏಕೈಕ ಆತ್ಮದ ಭಾಷೆ ಅಂದ್ರೆ ಅದು ನಗು ಮಾತ್ರ. ಅದೇ ರೀತಿ ಆಹಾ ಆಹಾ ಏನ್ ಹೇಳ್ದೆ ಅಲ್ಲ, ಆಹಾ ಎಂತ ಟೀಮ್, ಇಂಥ ಟೀಮ್ ಪಡೆಯಕ್ ಅದೃಷ್ಟ ಕಂಡ್ರು, ಅದೃಷ್ಟ. ಅದೇ ತರ ನಿಮ್ಮ ವೀಕ್ ಡೇಸ್ ನ ಎಲ್ಲ ಟೆನ್ಷನ್ ಗಳಿಗೂ ಬ್ರೇಕ್ ಕೊಟ್ಟು ಈ ವೀಕೆಂಡ್ ನಲ್ಲಿ ನಿಮ್ಮ ಮನೆಗಳಲ್ಲಿ ನಗುವಿನ ಚಿಲುಮೆನ ಹರಿಸೋದಕ್ಕೆ ಈಗ ನಮ್ಮ ತರ್ಲೆ ಎಂಟರ್ಟೈನರ್ಸ್ ನ ಕರ್ಕೊಂಡು ನಾನ್ ಬಂದಾಗಿದೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದ್ದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ಪ್ರತಿ ವಾರದಂತೆ ಈ ವಾರನು ನಿಮ್ಮ ವೀಕೆಂಡ್ ನ ರಿಫ್ರೆಶ್ ಮಾಡೋದಕ್ಕೆ ರೆಡಿ ಆಗಿರೋಂತ ಆಲ್ ಮೈ ಡಿಯರ್ ತರ್ಲೆ ಎಂಟರ್ಟೈನರ್, ವೆಲ್ಕಮ್. ನಿಮ್ಗೂ ಕೂಡ ಸ್ವಾಗತ. ಇನ್ಯಾಕೆ ತಡ, ಜಡ್ಜಸ್ ಬರ ಮಾಡ್ಕೊಂಡೇ ಬರೋಣ. ಸೊ ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್, ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ಶ್ರುತಿ ಮೇಡಮ್, ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ ಕಾಸ್ಟ್ಯೂಮ್ ಮಲ್ಟಿ ಕಲರ್ ಆಗಿರ್ಬೇಕು, ಕಲರ್ಫುಲ್ ಆಗಿರ್ಬೇಕು ಅಂತ. ಅದಕ್ಕೋಸ್ಕರ ಈ ಕಾಸ್ಟ್ಯೂಮ್ ಇವಾಗ ನಿಮ್ಗೆ ರೆಡ್ ಬೇಕಾ? ಈಗ ನೋಡಿ ಒಂದ್ ನಿಮಿಷ, ಈಗ ನೋಡಿ ರೆಡ್ ಆಗತ್ತೆ. ಓಂ ಗಿಲಿ ಗಿಲಿ ಗುಂಬಾ ಹೆಂಗೆ ರೆಡ್ ಆಗೋಯ್ತು, ರೆಡ್ ಆಗೋಯ್ತು. ಈಗ ನಿಮ್ಗೆ ಬೇರೆ ಬೇಕಾ? ಬ್ಲೂ ಬೇಕಾ? ಬ್ಲೂ ಹೆಂಗೆ? ಓ ನೋಡಪ್ಪ, ಬೇರೆ ಯಾವ ಕಲರ್ ಬೇಕಾದ್ರೂ ಗಿಚ್ಚಿ ಗಿಲಿಲಿ ಆಗ್ಲಿ, ಬ್ಲೂ ಮಾತ್ರ ಆಗೋದು ಬೇಡ. ಬೇಡ, ಯಾಕೆಂದ್ರೆ ನಮ್ ಸ್ಕ್ರೀನ್ ಎಲ್ಲ ಬ್ಲೂನೇ ಇದೆ, ಆಲ್ಮೋಸ್ಟ್ ಬ್ಲೂನೇ. ಬಟ್ ಏನೇ ಇರ್ಲಿ, ಒಟ್ಟಲ್ಲಿ ನಿಮ್ 3 ಜನ ನೋಡಿ ಮತ್ತೆ ತುಂಬಾ ಖುಷಿಯಾಗಿದೆ. ಸೊ ನಿಮಗಾಗಿ ನನ್ನ ಅಲ್ಲ ನಿನ್ ಚರ್ಮ ಅಲ್ಲ, ಇವತ್ತು ಕಿತ್ರೆ ನೀನ್ ಪುಕ್ಕನೇ ಕಿತ್ಕೋಬೇಕು, ಯಾಕಂದ್ರೆ ಗಂಡು ಗಿಳಿ ತರ ಇದೆ. ನನ್ನ ಪುಕ್ಕದಲ್ಲಿ ಮಾಡಿರುವಂತಹ ಒಂದು ಸೋಫಾನಲ್ಲಿ ಕುತ್ಕೋಬೇಕು ಅಂತ ಕೇಳ್ಕೊತೀನಿ. ಛೇ ಕಕ್ಕ. ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಎಲ್ಲರಿಗೂ. ಇವತ್ತಿನ ಲಾಫಿಂಗ್ ಕಥಗಳಿಗೆ ನಮ್ಮ 3 ಜನ ಘಟಾನುಘಟಿಗಳು ಬಂದಾಯ್ತು. ಇವತ್ತಿನ ನಮ್ಮ ಎಂಟರ್ಟೈನಿಂಗ್ ವೀಕೆಂಡ್ಗೆ ಈಗ ಒಬ್ಬ ವಿಶೇಷ ಅತಿಥಿ ಒಬ್ರು ಜೊತೆ ಆಗ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ಸ್ಯಾಂಡಲ್ವುಡ್ ನ ಉಪಾಧ್ಯಕ್ಷ, ನ್ಯಾಚುರಲ್ ಸ್ಟಾರ್, ನನ್ನ ಗೆಳೆಯ ಚಿಕನ್ ಆನ್ ಸ್ಟೇಜ್. ಚಿಕ್ಕ ಚಿಕ್ಕ ಎಷ್ಟು ದಿನ ಆಗಿತ್ತು ಚಿಕ್ಕ. ಹೌ ಆರ್ ಯು? Yeah, I'm fine. Oh my God! ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಉಪಾಧ್ಯಕ್ಷ, ಅದ್ದೂರಿಯಾದ ಹಿಟ್ ಆಗಿತ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. Thank you so much. ಚಿಕ್ಕಣ್ಣಂಗೂ ನಮ್ಮ ಈ ಒಂದು ವೇದಿಕೆಗೂ ಅವಿನಾಭಾವ ಸಂಬಂಧ ಇದೆ. ಸೊ ಈ ಸೀಸನ್ಗೆ ಮೊದಲನೇ ಸಲ ಬರ್ತಾ ಇರೋದು, ಹೇಗೆ ಅನಿಸ್ತಾ ಇದೆ? ಅಲ್ಲ, ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕೆಂದ್ರೆ 3 ಸೀಸನ್ ಮಾಡೋದು ಈಸಿ ಅಲ್ಲ. ಯಾಕಂದ್ರೆ ಕಾಮಿಡಿ ಶೋನ ಅದು ಪ್ರತಿ ಎಪಿಸೋಡ್ ನಗ್ಸೋದು ತುಂಬಾ ಕಷ್ಟ, ಅಳ್ಸೋದ್ ಈಸಿ. ಶ್ರುತಿ ಮೇಡಮ್ಗೂ ಗೊತ್ತು, ಬಟ್ ನಗ್ಸೋದ್ ಎಷ್ಟು ಕಷ್ಟ ಸಾಧು ಸರ್ಗೂ ಗೊತ್ತು, ಕೋಮಲ್ ಸರ್ಗೂ ಗೊತ್ತು. ಕಾಮಿಡಿ ಶೋಗಳು 3 ಸೀಸನ್ ಎಲ್ಲ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಇದೆ. ಸೊ ಚೆನ್ನಾಗ್ ಹೋಗ್ತಿದೆ. ಆಮೇಲೆ ಸುಮ್ನೆ 3 ಸೀಸನ್ ಎಲ್ಲ ಸಕ್ಸಸ್ಫುಲಿ ಸೀಸನ್ ಆಗೋದಿದೆಯಲ್ಲ. ಚಿಕ್ಕಣ್ಣ, ನಾವೇನೋ ಫಾರ್ಮಲ್ ಆಗಿ ವೆಲ್ಕಮ್ ಮಾಡ್ಕೊಂಡಿದೀವಿ, ಆದ್ರೆ ನಿಮ್ಮನ್ನ ಒಬ್ರು ಬಹಳ ಗಾನ ಕೋಗಿಲೇನೆ ಇದಾರೆ ನಮ್ಮಲ್ಲಿ ಒಬ್ರು. ಅವರು ಹಾಡು ಹೇಳೋದ್ರ ಮುಖಾಂತರ ವೆಲ್ಕಮ್ ಮಾಡ್ಕೊಂತಾರೆ. ಆರ್ ಯು ರೆಡಿ? ರೆಡಿ. ಧೈರ್ಯ ಮಾಡು, ಗುಂಡಿಗೆ ಗಟ್ಟಿ ಇರ್ಬೇಕು. ಹೌದಾ? ಅದೇ ಅಷ್ಟು ಚೆನ್ನಾಗಿ ಹಾಡ್ತಾರೆ. ಪರಿಚಯ ಮಾಡ್ಕೊಬಿಡ್ತೀನಿ, ದೀಕ್ಷಾ ಅಂತ.
ಸೊ ಇವ್ರ ಹಾಡನ್ನ ಕೇಳಕ್ಕೆ ಕಲ್ತ್ಕೊಳ್ಳಕ್ಕೆ ಸಾವಿರಾರು ಮಕ್ಕಳು ಕರ್ನಾಟಕದಿಂದ ಬರ್ತಾ ಇದಾರೆ. ಸಿಂಗರ್ ಕ್ಯಾಟಗರಿಯಿಂದ ಈ ಒಂದು ಸೀಸನ್ ಬಂದಿದ್ದಾರೆ. ದೀಕ್ಷಾ ಸಾಕಮ್ಮ ಇಷ್ಟ? ಸಾಕು ಸರ್. ಓಕೆ, ಯಾವ ಹಾಡು ಹೇಳ್ತಾ ಇದೆಯಮ್ಮ? ನನಗೆ ನೀನು ನಿನಗೆ ನಾನು. ಯಾರು ಏನು? ಚಿಕ್ಕು ಡಾರ್ಲಿಂಗೋಸ್ಕರ. ಚಿಕ್ಕು ಡಾರ್ಲಿಂಗ್. ಓಕೆ, ರೆಡಿ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಆಗಲ್ಲ, ಕೈ ಬಿಡದಿರ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ನೀನ್ ಹಿಂಗಾಡಿದ್ರೆ ಅವ್ನು ಸತ್ಯ ಹೊಡ್ತಾನೆ. ಪ್ರತಿದಿನ ಮಗುವಿನ ಮನಸ್ಸಿನ. ಸಾಧು ಸರ್ ಸಾಕು ಸಾಕಮ್ಮ. ಅಮ್ಮ ತಾಯಿ ಕೋಮಲ್ ಬೇರೆ ಮ್ಯೂಸಿಕ್ ಸಂಗೀತ ಕಲಿತಾ ಇದ್ರು, ನನ್ನಾನೇ ಬಿಟ್ಬಿಡ್ತಾರೆ ನನಗೆ. ಪುಣ್ಯ ನಮ್ಮ ಪಿಕ್ಚರ್ ರಿಲೀಸ್ ಆದ್ಮೇಲೆ ಆಡೋದು. ಬಡೀನಿ ಚಿಕ್ಕಣ್ಣ, ಹಾರ್ಟ್ಲಿ ವೆಲ್ಕಮ್. ಸೊ ಮತ್ತೊಮ್ಮೆ ನನ್ನ ಚರ್ಮದಲ್ಲಿ ಹೊಲ್ದಿರ್ತಕ್ಕಂಥ ಸೋಫಾ ರೆಡಿ ಆಗಿದೆ. ಇವತ್ತು ನಾಳೆ ಫುಲ್ ನಮ್ಮ ಜೊತೆ ಯಾರಿರ್ತಾರೆ? ಚಿಕ್ಕಣ್ಣ. ಸೊ ಚಿಕ್ಕಣ್ಣ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಲಾಫಿಂಗ್ ಕಥಗಳಿಗೆ ನಮ್ಮ ಸ್ಪೆಷಲ್ ಗೆಸ್ಟ್ ಚಿಕ್ಕಣ್ಣ ಅವರು ಬಂದಾಗಿದೆ. ಈಗ ಬರ್ತಾ ಇರೋಂತ ಮೊದಲನೇ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಈ ನಮ್ಮ ಗಿಚ್ಚಿಗಿಲಿಗಿಲಿ ವೇದಿಕೆಯಲ್ಲಿ ಫಸ್ಟ್ ನೈಟ್ ಸ್ಕಿಟ್ ಗಳು ಆಗೋದಂತೂ ಮಾಮೂಲಿ. ಆದ್ರೆ ಈಗ ಬರ್ತಾ ಇರೋಂತ ಫಸ್ಟ್ ನೈಟ್ ಸ್ಕಿಟ್, ಈ ತರ ಫಸ್ಟ್ ನೈಟ್ ಅಂತೂ ಯಾರ ಲೈಫ್ ಅಲ್ಲೂ ಆಗಿರಕ್ ಚಾನ್ಸೇ ಇಲ್ಲ. ಇಷ್ಟೊಂದೆಲ್ಲಾ ಸ್ಪೆಷಾಲಿಟಿ ಇರೋಂತ ಫಸ್ಟ್ ನೈಟ್ ಯಾವುದು, ಇದನ್ನ ನೀವು ತಿಳ್ಕೊಬೇಕು ಅಂದ್ರೆ ಮುಂದಿನ ಸ್ಕಿಟ್ ನೋಡ್ಲೇಬೇಕು. ಬಲಿ ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಕಾರ್ತಿಕ್, ರಾಘು, ಗೊಬ್ರ, ಶಿವು ಹಾಗೂ ನಂದೀಶ್. ಹಿಂಗ್ ಮಾಡ್ಬಿಟ್ಟು ನನ್ನ ಶಾಂತಿ ಮಾಡ್ಬಿಡ್ತಾಳೆ ನನಗೆ. ಸರ್, ಇವತ್ತು ನಂದು ಕುಟ್ಟಿ ನೈಟ್ ಅಲ್ಲ, ಸಾರಿ 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 ಸಾರಿ, ಇವತ್ತು ನಂದು ಫಸ್ಟ್ ನೈಟ್. ಫಸ್ಟ್ ನೈಟ್ ಅಂದ್ರೆ ಏನು? ನೋಡು, ಇಬ್ರು ಬೆಳಗಾನ ಹೆಸರಾಗಿರತ್ತೆ ಫಸ್ಟ್ ನೈಟ್ ಅಂತ ಹೇಳ್ತಾರೆ. ಅಂದ್ರೆ ಇದು ನನ್ನ ಫಸ್ಟ್ ನೈಟ್ ಅಲ್ಲ. ಏನ್ ಹೇಳ್ದೆ? ಕಾಲೇಜಲ್ಲಿ ಓದ್ಬೇಕಾದ್ರೆ ರಾತ್ರಿಯಿಂದ ಬೆಳಗ್ಗೆ ತನಕ ಓದ್ತಾನೆ ಎದ್ದೇ ಇರ್ತೀನಿ. ಇದು ನನ್ನ ಫಸ್ಟ್ ನೈಟ್ ಅಲ್ಲ. ಅಯ್ಯೋ, ನೀನ್ ಹಿಂಗ್ ಹೇಳ್ದ, ನಾನು ಹಿಂಗ್ ತಿಳ್ಕೊಬಿಟ್ಟೆ. ನೋಡಿಲೆ, ಈ ಎಕ್ಸಾಮ್ ಬರೆದ್ರೆ ಮಾರ್ಕ್ಸ್ ಬರುತ್ತೆ, ಅದೇ ಫಸ್ಟ್ ನೈಟ್ ಎಕ್ಸಾಮ್ ಬರೆದ್ರೆ ಮಕ್ಳು ಬರುತ್ತೆ. ಎಂದ ಬರುವಾರಪ್ಪ ಕುಟ್ಟಿಗಳು ಬರುವ. ಕುಟ್ಟಕ್ಕೆ ಯಾರ ಬಂದಾರೋ? ಮಲಯಾಳಂ ಅಲ್ಲಿ ಕುಟ್ಟಿಗಳಂದ್ರೆ ಮಕ್ಕಳು. ಓ, ಮಲಯಾಳಲ್ಲಿ ಕುಟ್ಟಿಗಳಂದ್ರೆ ಮಕ್ಕಳು, ನಮ್ಮಲ್ಲಿ ಮಕ್ಕಳೇ. ನೋಡು, ಇಲ್ಲಿ ಕಾಪಿ ಗೀಪಿ ಹೊಡೆಯಂಗಿಲ್ಲ, ಬರೀ ಇಬ್ರು ಬಿಪಿ ಬರ್ಸ್ಕಂದ್ರೆ ಸಾಕಷ್ಟೇ. ಅಳಿ ಅಂದ್ರೆ ನಮ್ಮ ಅಪ್ಪ ಬರೆಯೋ. ನಿಮ್ಮ ಅಪ್ಪನು ಬರಲಿ ಇರು. ಅಳಿ ಅಂದ್ರೆ
ಏನ್ ಮಾಡ್ತಾ ಇದ್ದೀರಾ ಏ ಮಾವ ಆ? ಫಸ್ಟ್ ನೈಟ್ ಮಾಡ್ತಾ ಇದೆ. ಫಸ್ಟ್ ನೈಟ್ ಇಷ್ಟೊತ್ತಿ ಸೂರಜ್ ಕತ್ತಾರ ಏ ಕೂತ್ಕೊಳ್ರಿ ಯಾವನಾರು ಕೋಳಿ ಕೇಳ್ಬಿಟ್ಟು ಮಸಾಲೆ ಇರ್ತಾನೆ ರೀ. ಹಂಗೆ ಬಾಳ ಹತ್ರ ಬಿದ್ದೀರ ಈ ಹಾಲು ಸಜ್ಜ ಮೇಲೆ ಇಟ್ರೆ ಬಿಡಲ್ಲ ಇನ್ ಮುಸುಡಿ ಮುಂದೆ ಇಟ್ರೆ ಬಿಡ್ತಾರ ಮೇಡಮ್ ಕುಡ್ದ್ಬಿಡಲ್ವಾ? ತಪ್ಪು ನಿಮ್ದಲ್ಲ ಅಲ್ಲಮ್ಮ ನಿಂಗೂ ಅಷ್ಟು ಗೊತ್ತಾಗಕ್ಕಿಲ್ವಾ எங்களுக்கு எல்லாரையும் ಇಲ್ಲಿ ತಪ್ಪಿದಲ್ಲ ಹೊಂದಿ ಹೇಸಿಗೆಗೆ ಅರ್ಥ ಬರ್ತಿಲ್ಲ ಹೇಸಿಗೆನೆ ಹೊಂದಿ ತಾವ ಹೋಯ್ತಾ ಇದೆ എന്നാ അവരുകൾ പോരില്ലേ நீ பேர் பிள்ளையோ கொள்ளை இது மனது காதல் அல்ல. അയ്യോ എന്തൊരു പാടി പുതിന കാതലൻ மனது குதிருக்கு கொள்ளை இது மனது காதல் அல்ல. அனதற்கான குனதற்கு ஆளலை. ಕಮಲ್ ಹಾಸನ್ ಕರ್ನಾಟಕಕ್ಕೆ ಬಂದು ಹೊಡಿತಾರೆ ನಿನ್ ಮಕ್ಕಿಟ್ಟು ಅಳೆ ಅಂದ್ರೆ ಇದು ನಮ್ದು ಅಂತಿಂತ ಸಂಪ್ರದಾಯಸ್ಥ ಮನೆ ಅಲ್ಲ ಮತ್ತೆ? ಸುಮಾರು 499 ಫಸ್ಟ್ ನೈಟ್ ಇದೇ ಮನೆ ಒಳಗಾಗಿದೆ ಅದು ನಿಮ್ದು 500ನೇ ಫಸ್ಟ್ ನೈಟ್ ಈ ಮನೆ ಒಳಗೆ ಆಗ್ಬೇಕು ಮನೆ ಒಳಗೆ ಫಸ್ಟ್ ನೈಟ್ ಮಾಡ್ತೀರಿ ಎಲ್ಲ ಬಾಚಿ ಕಟ್ಕೊಂಡು ಆಡ್ತಿದ್ರು. ನಾವ್ ಹೇಳೋ ಮಾಡ್ತಿರಲ್ಲ ಬೇಡ ಬಿಡಿ ಅವಳು ಕರ್ಕೊಂಡ್ಬಿಡಿ ಮಾಡ್ತೀನಿ ಮಾಡ್ತೀಮ. ಇಲ್ಲಿ ಕೇಳಿ 10ವರೆಗಿಂತ ಮುಂಚೆ ಏನಾರ ಫಸ್ಟ್ ನೈಟ್ ಆಗ್ಬಿಟ್ರೆ ಮಕ್ಕಳೆಲ್ಲ 60 ಕೆಜಿ ಹುಡ್ತತಮ್ಮ ಎಂದ ಗುರುವಾರಪ್ಪ ಮಕ್ಕಳು 60 ಕೆಜಿ ಬರುವ ಬರುವುದು ಹೆಂಗೆ ಎರುವುದು ಹೆಂಗೆ ಈಗ 60 ಕೆಜಿ ಮಕ್ಕಳು ಬೇಕಾ ಬೇಡ. ಹೋಗು ಬ್ಯಾಡ್ವಾ ಇಲ್ಲೇರು വേണ്ട ಬೇಡ ಏಟ ನಾನು ಇನ್ನಕ್ಕೆ ಹೋಗಿ ಆಳು ತರ್ತೀನಿ. ಇವಳೇರಿ ಫಸ್ಟ್ ನೈಟ್ ಅಲ್ಲಿ ಹಾಳಾಗಿವ್ನಿ ಅಂತ. ಹಾಲ್ ತತ್ತೀನಿ ಅಂತ ಅವಳೆ ಹಾಲು ಯಾವ್ದ್ರಿ ಬೆರ್ಕೆ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಮಧ್ಯದಲ್ಲಿ ನಿಂತ್ಬಿಟ್ಟದೆ. ಅಳಿ ಅಂದ್ರೆ 10ವರೆಗೆ ಕಳಿಸ್ತೀನಿ ರೆಡಿ ಆಗಿರಿ ಸಂಪ್ರದಾಯಸ್ಥ ಮನೆ 499ನೇ ಫಸ್ಟ್ ನೈಟು ಬಿಡ್ತೀನ. ನಮ್ಮ ಮಾವ ಬಹಳ ರಸಿಕ ಅನ್ಸುತ್ತೆ. ಫಸ್ಟ್ ನೈಟ್ ಅಲ್ಲಿ ಟೆನ್ಷನ್ ಇರ್ಬೇಕು ಥ್ರಿಲ್ ಇರ್ಬೇಕು ಅಂತ ಹಿಂಗ್ ಮಾಡವನೆ. ಇದನ್ನ ಹೇಳಿ ಹೇಳಿ ನಮಗ್ ಟೆನ್ಷನ್ ತರ್ತಾ ಇದ್ರಲ್ಲ ಸರ್ ನಾನು ಹಿಂಗ ಬಾಕ್ಲು ತೆಗಿಬೇಕು ಅವಳು ಹಿಂಗ ಬರ್ಬೇಕು ನಾನು ಒಳಗ್ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಹಾಕಬೇಕು ತೆಗಿಬೇಕು ಹಾಕಬೇಕು ಬಾಗ್ಲು ತೆಗಿಬೇಕು ಹಾಕಬೇಕು. ಅಳಿ ಅಂದ್ರೆ ಹಾ. ಮೆತ್ತಗೆ ಸಿಕ್ಕಾಕತ್ತದೆ ಇಲ್ಲ ಸುಮ್ಮನೆ ತೆಗಿಬೇಕು. ಯೋ 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 ಮಾವ ಯೋ ಬಾಕ್ಲು ಸಿಕ್ಕಾಕೊಂಡ್ಬಿಟ್ಟದೆ. ನಾನು ಹೇಳಿದೆ ತಾನೇ ಸಿಕ್ಕಾಕತ್ತದೆ ಅಂತ ಇದು 500 ವರ್ಷ ಹಿಂದಿನ ಬಾಗ್ಲು ಕಣೋ ಇವತ್ತುವರೆಗೂ ಹಾಕೇ ಇರ್ಲಿಲ್ಲ ಈಗ ಹಾಕ್ದೆ ತೆಗಿಯಕ್ಕಾಗಲ್ಲ ಏ ಮಾವ ಮತ್ತೆ ಒಳಗ್ ಕೂತ್ಕೊಂಡು ಏನ್ ಮಾಡೋಣ ಭಜನೆ ಮಾಡು ಎಂದು ಎಂದಾಚು 500 ವರ್ಷದಿಂದ ಬಾಗ್ಲು ಹಾಕಿರ್ಲಿಲ್ಲಲ್ಲ ಇವತ್ ನಿನ್ ಗಂಡ ಹಾಕಬಿಟ್ಟ ಏಟ ಇದು ಬರೀ ಬಾಗಿಲಲ್ಲ ಊರು ಬಾಗಿಲು ಊರು ಬಾಗಿಲು. ಏನ್ ಹೇಳ್ತಾವಳಿ ಇವ್ರು? ಅಂದ್ರೆ ಊರ್ ಮಂದಿ ದ್ವಾರ ಇರುತ್ತಲ್ಲ ದ್ವಾರ ಅಯ್ಯೋ ನಿಮ್ ದಾರಕ್ ನನ್ ದಾರ ಬಿಡೋರಲ್ಲ ಬಾಕ್ಲು ತಗ್ಸ ಫಸ್ಟ್ ಟ್ರೈ ಮಾಡ್ತೀನಿ ರೀ ಆಯ್ತಾ ಇಲ್ಲ ಹಳೆ ಅಂದ್ರೆ ಆಗದ ಎಣ್ಣೆ ಹಾಕು ಲೂಸ್ ಆಯ್ತದೆ. ಎಣ್ಣೆ ಹಾಕ್ರೆ ಲೂಸ್ ಆಯ್ತದೆ ತಗೋಬತ್ತೀನಿ ಮನದ ಕಾದಲ್ ಕೊಳ್ಳೈ ಅಯ್ಯೋ ಬಿದ್ಬಿಟ್ಟ ಬಿದ್ಬಿಟ್ಟ. எனக்கு காலு ஏய். ட்விஸ்ட் ஆயிடுச்சு. ಆಯಿಂಟ್ಮೆಂಟ್ ಹಚ್ಚು Twist ಆಯಿಂಟ್ಮೆಂಟ್ ಹಚ್ಚು. ಆಯ್ತು. ಅಯ್ಯೋ ಅಯ್ಯೋ ಏಯ್. ಇದು ಕಾದಲಲ್ಲಿ ಸರಿ ಕಾಲು ತುಂಬಾ ಟ್ವಿಸ್ಟ್ ಆಯ್ತು. ಅಯ್ಯೋ ಫಸ್ಟ್ ನೈಟ್ ಬೇರೆ ಹಿಂಗ ಆಗ್ಬಿಡ್ತಾರಪ್ಪ. ಪಕ್ಕ ತೆಗೆಲ್ಲ ಮಾವ 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 ಅಯ್ಯೋ ಮಗನೇ ಬಾಕಿ ತೆಗೆ ಅರ್ಧ ಬರ್ದ ಪಿಕ್ಚರ್ ತೋರ್ತಾವಳೆ. ಅಯ್ಯೋ ಕಿಟಕಿ ಎಲ್ಲ ಮುರಿದಾಕ್ಬಿಟ್ಟಿಯಲ್ಲೋ. எந்த எனக்கு
ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಹರೆಯ ಹೊಕ್ಕಿ ಕರೆವ ಹಕ್ಕಿ ಹರೆಯ ಹೊಕ್ಕಿ ಕರೆವ ಹಕ್ಕಿ ವಿರಹ ಸಹಿಸಿ ತಾನೆಂದಿರೇ ಅಯ್ಯೋ ಅಯ್ಯೋ ಸೊಳ್ಳಾಗಿರೋ ಅದೃಷ್ಟ ನನ್ಗೆ ಇಲ್ವಲ್ಲಪ್ಪ ಪಾಕ್ಲಾಕತೆ ತೆಗಿ ಬರಲ್ಲ ಅಳಿ ಅಂದ್ರೆ ಮಾವ ಪಾಕ್ಲಾಕತೆ ತೆಗಿ ಬರಲ್ಲ ಎಣ್ಣೆ ಸಿಕ್ತು ಬಂದು ಹಾಕು ಹಾಕಿದೀನಿ ಹೇಳಿ ಅಂದ್ರೆ ಫುಲ್ ಹಾಕಿದೀನಿ. ನಾನ್ ಯಾವ ಎಣ್ಣೆ ಹಾಕೊಂಡು ಯಾವ ಎಣ್ಣೆ? ಬಾಕ್ಲು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದು ಅಯ್ಯೋ, ನಾ ಈ ಎಣ್ಣೆ ಹಾಕಬಿಟ್ಟು ಹೇಳಿ ಅಂದ್ರೆ ಬಾಡಿಗೆ ಹಾಕೊಂಡು ಎಣ್ಣೆ ಕೀಗೆ ಹಾಕಲ್ಲ ಕೀಗೆ ಕೀಗೆ ಗೇಗೆ ತಿರ್ಬೋಕಿಗೆಲ್ಲ ಸೋಕಿ ಮಾಡೋಣಲ್ಲ ಕಡ ಸಾಲಾಗ ಕಿತ್ತೋದ್ ನನ್ ಮನೆ ನಾನು ಸಾಯ್ತಾವನಿ ತಲೆಗ ಆಗ್ತಾವನಿ ಡೋರ್ ಲಾಕ್ ತೆಗಿಯಲ್ಲ ಈಗ ತೈತೀನಿ ಹೊರಗಡೆ ಬರೋದೈದಾ? ಅಲ್ಲಿ ಯಾವ ಡೋರ್ ತೆಗಿಯಕ್ ಹೋಗಿದ್ದೆ ನಾಯಿ ಇದ್ರದ್ದು ಕೀ ಹೇಳಿ ಅಂದ್ರೆ ಈ ಡೋರ್ ತೆಗಿಯೋ ಈ ಡೋರು ಆಡೋರ್ದು ಕೀ ಇಲ್ಲಲ್ಲ ಹೇಳಿ ಅಂದ್ರೆ ರೀ ಯಾರಾದ್ರೂ ಕಾರ್ಪೆಂಟರ್ನ ಕರೆಸಿದ್ರೆ ಆಗುತ್ತಾ? ಲೇ ಮಾವ ಆ. ಲೇ ಕಾರ್ಪೆಂಟರ್ ಕರ್ಸು ಇಷ್ಟೊತ್ತಿಗೆ ಕಾರ್ಪೆಂಟ್ ಯಾರು ಮಾಡ್ತಾರೆ ಹೇಳಿ ಅಂದ್ರೆ ಅಪ್ಪ ಆ. ಅವರು ಹೇಳಿದ ಕಾರ್ಪೆಂಟರ್ ಅಲ್ಲ, ಮತ್ತೆ? ಕಾರ್ಪೆಂಟರ್ ಕಟಕಟ ಕುಟುಕುಟು ಕಿಟಿಕಿಟಿ. ಇದು ಕಡಗಡ ಕುಟು ಕುಟು ಕುಟಿ ಕುಟಿ ರಟ ರಟ ರುಟು ರುಟು ಗಟ್ಟಿ ಗಟ್ಟ ಏ ಮಾವ ಆ. ಇಲ್ಲಿ ನನ್ ಚುಟ್ಟು ಇವ್ರು ಯಾರು ಹೇಳಿ? ನಂಜಪ್ಪ ಆಚಾರ್. ನಮ್ಮ ಅಪ್ಪನ ಹೆಸರು ಹಾಕಬೇಡಿ ನನ್ ಮಕ್ಳೇ ನಮ್ಮ ಅಪ್ಪನ ಹೆಸರು ಇಲ್ಲಿ ಹಾಕತ್ತವ್ರೆ ಮೇಡಮ್ ನಮ್ಮ ಅಪ್ಪನ ಹೆಸರು ಹಾಕಂದ್ ಏನಾರು ಮಾಡ್ದ ಸಾಯಿಸೇ ಬಿಡ್ತೀನಿ ನೈನಪ್ಪ ಸ್ಮಾಲ್ ಪ್ರಾಬ್ಲಮ್ ಇದೆ. ಹೇಳಿ ಅದೇನ್ ನೋಡಿ. ನೋಡ್ತಾ ಇದ್ದೀನಿ ಹೇಳಿ, ಸಾಕಾಗಿದೆ. ಎಂದ ಗುರು? ನಂಜಪ್ಪಾಚಾರ್ರೆ, ನಿಮ್ ಮಗನೂ ಜೊಲ್ಲು, ನೀವು ಜೊಲ್ಲು. ಇದು ಡೋರ್ ಓಪನ್ ಮಾಡ್ಬೇಕು. ಕೈ ಸ್ವಲ್ಪ ವೈಬ್ರೇಷನ್ ಒಂಚೂರು ಇದೆಯಾ? ಬನ್ನಿ ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ನೀವು ಬಾಗಿಲೆಲ್ಲ ತೆಗ್ದಿದ್ದೀರಾ? ನಾವು ಸುಮಾರು ತೆಗ್ದಿದ್ದೇನೆ. ನನ್ ಬೇಕು ಗೊತ್ತಾ ನಿಮಗೆ? ಒಂದ್ಸಲ ತಾಜ್ ಮಹಲ್ ಓಕೆ ಮೇನ್ ಡೋರ್ ಕ್ಲೋಸ್ ಎಸ್ ಒಳಗಡೆ 1000 ಜನ ಲಾಕ್ ಹಾಕ್ಬಿಟ್ಟಾರೆ. 155 ಜನ ಡೋರ್ ತೆಗೆದು ಟ್ರೈ ಮಾಡ್ದವ್ರೆ. ಆಮೇಲೆ ನಾನು ಹೋಗಿ ಸಟ್ ಡೋರ್ ನಿತ್ತರೆ ಡೋರ್ ತೆಗ್ದ 155 ಜನ ಕೈಲಿ ಆಗಿಲ್ಲ, ನನ್ನ ಕೈಲಿ ಆಗತ್ತೀರಿ. ಯಾವನ ಬಿಲ್ಡಪ್ ಕೊಡ್ತಾವನೆ ಕಣಲ್ಲ ಇವನು ಅವನ ಯಾವನಲ್ಲ ನಂಜಪ್ಪ ಆಚಾರ್ಯ. ಮೆಟ್ಟು ಡೋರ್ ಮಸ್ತ್ ಐತ್ರಿ. ಇದು ಯಾವ ವುಡ್ಡಿಂದ ಮಾಡಿರೋದು? ಇದು ನೋಡಿ, ಇದು ಶ್ರೀಗಂಧ, ಇದು ಬಂದು ನೆಲ್ಲಿಕಾಯಿ ಮರ, ಇದಿದೆಯಲ್ಲ ಇದು ಬೀಟೆ. ಏನ್ ಮರ ಟಿಂಬರಲ್ಲಿ ಮರ ತಗೊಳಕ್ ಬಂದಿದ್ದೀರ ನಾಯಿಗಳ ಡೋರ್ ತೆಗಿರಲ್ಲ ಅಯ್ಯೋ. ಸಾಯ್ತವನೆ ನಂಜಪ್ಪಾಚಾರ್ಯ ಫುಲ್ ಅಧ್ವಾನ ಆಗ್ಬಿಟ್ರೆ ತೆಗೀರಿ. ಡೋರ್ ಸಕ್ಕದಾಗೈತೆ. ಕಾರ್ಪೆಂಟ್ರಿ ಯಾರು ಮಾಡಿದ್ದು? ಕಾರ್ಪೊರೇಟ್. ಒಂದ್ ನಿಮಿಷ, ಇದು ಅವರು ನಮ್ಮ ಮದುವೆಗೆ ಬಂದಿದ್ರು,
ಎಲ್ಲೋ ಇದಾರೆ ತೋರಿಸ್ತೀನಿ ಬನ್ನಿ. ಲೇ ಮಾವ ಅವ್ನೇನ್ ಸಂಬಂಧ ಬೆಳ್ಸಕ್ ಬಂದಿದ್ದಾನೆ ನಾಯಿ. ನಂಜಪ್ಪಾಚಾರ್ಯ ತೋರ್ಸಿ. ಇವಳು ನಮ್ಮ ಅತ್ತೆ ಮಗಳು. 30 ವರ್ಷ ಲವ್ ಮಾಡಿದೆ ನಂಜಪ್ಪಾಚಾರ್ಯ. 3 ತಿಂಗಳು ಬಿಟ್ರೆ ಇಲ್ಲ ವಾಪಸ್ ಬಂದ್ಲು ಅಂದೆ. ವಾಪಸ್ ಮತ್ತೆ 3 ತಿಂಗಳು ಬಿಟ್ರೆ ವಾಪಸ್ ಬಂದ್ಲು. ಇಲ್ಲ ಪ್ರೆಗ್ನೆಂಟ್. ಲೇ ಮಾವ ಏನ್ ಹೆರಿಗೆ ಆಸ್ಪತ್ರೆಗೆ ಹೋಗಿದಾರೆ ನಾವು ಪ್ರೆಗ್ನೆಂಟ್ ವಾಪಸ್ ಹೋಗಕ್ಕೆ. ಬಾಗ್ಲು ತಗ್ಸ್ರು. ಯಜಮಾನ್ರೆ ಡೋರ್ ಎಲ್ಲಿದೆ? ಡೋರ್ ಎಲ್ಲ ತೆಗ್ತಾನೆ ಕುಡ್ದ್ಬಿಟ್ಟು. ಬರ್ತಾನೆ ಇಲ್ವಲ್ರಿ? ಅಯ್ಯೋ ದೇವರೇ ಎಂದ ಡೋರ್ ತೆಗಿತೀನಿ ಕಾಲ ಕಪ್ಪಿತೋಟದೆ. ಇವನು ಹೋಗಿಬಿಟ್ನ ಕಟಕಟ ಕುಟುಕುಟು ಮಾಡಿ ಗಟಗಡ ಕುಡಿದು ಬಿದ್ದು ಹೋದ. ಅಯ್ಯೋ ದೇವರೇ, ಅಲ್ಲಿ ಗಂಡು ಹಾವು ಇಲ್ಲಿ ಹೆಣ್ಣು ಹಾವು. ಬುಸ್ಸು ಬುಸ್ಸು ಎಲ್ಲಿ? ನಾಗಿನಿ ನಾನಾದಾಗ ನಿನ್ನರತಿ ಬಂದಾಗ ಕದ್ದಾಡುವೆಯೋ ಮುದ್ದಾಡುವೆಯೋ. ಅಯ್ಯೋ ಹಾವು ಹೊಡೆದು ಹೊಳಕಾಕ್ಬಿಟ್ಟಾರಲ್ಲ ಪಲೇ. ಲೇ ಮಾವ ಇಲ್ಲಿ ನೋಡಿ ಕುಡ್ದು ಒಟ್ಟಾಡ್ತಾವನೆ. ಲೇ ಇದಕ್ಕೆ ಅವನಾರು ಕಳ್ಳನ್ ಕರ್ಸಿದ್ರು ಡೋರ್ ಓಪನ್ ಆಯ್ತಿತ್ತಲ್ಲ ನಾಯಿ. ಕಳ್ಳ. ಒಂದ್ ನಿಮಿಷ. ಕಳ್ಳಗೆ ಫೋನ್ ಮಾಡ್ತೀನಿ. ಹಲೋ ಹಲೋ, ಕಳ್ಳಣ್ಣ. ಬರಕತ್ತೀನಿರಲೇ. ಶಿವ ಸಿಡ್ಸಾಡೋ ಶಿವ. ಲೇ ಬೀಗ ತೆಗಿಯೋನ್ ಕರಿ ಅಂದ್ರೆ ಸಿಡ್ಸಾಡೋನ್ ಕರ್ಸಿದ್ಯಲ್ಲ ಲೇ. ಇಲ್ಲ ಏನ್ ತೆಗಿಬೇಕು? ಬೀಗತೆಯ ನೋಡಿ, ಬೀಗ ತೆಗಿತೀನಿ ನಾನೀಗ. ತೆಗಿರಿ ತೆಗಿರಿ. ಮಲ್ಕೊಳ್ಳಿ ನೀವು. ಹೇಗೆ? ಇಲ್ಲ, ನನ್ಗೊಂದು ಎಥಿಕ್ಸ್ ಇದೆ. ಕಳ್ತನ ಮಾಡ್ಬೇಕಾದ್ರೆ ಯಾರು ಎದ್ದಿರ್ಬಾರ್ದು, ಎಲ್ಲ ಮಲ್ಕೊಂಡಿರ್ಬೇಕು. ಯಾರು ಸೌಂಡ್ ಯಾರು ಮಾಡಿದ್ದು? ಸೌಂಡ್ ಯಾರು? ನೀನಾ? ಇಲ್ಲ, ಇದು- ಮಲ್ಕೋ ಡಿಸ್ಟರ್ಬ್ ಆದ್ರೆ ಫಸ್ಟ್ ಮಾಡಿದ್ದಲ್ಲ. ಸುಮ್ಮನೆ ಕಳಿ. ಮಲ್ಕೊಳ್ಳಲ್ಲ, ಕೀ ತಗೋಬೇಕು. ನಂಜಪ್ಪಾಚಾರ್ಯ ಒಂಚೂರು ಇದ್ ಮುಚ್ಚಿ. ಎಲ್ಲ ಮಲ್ಕೊಂಡ್ಬಿಟ್ರಿ. ಯಾರಿಗೆ ಹೇಳಿ ನಾನೀಗ? ಈ ಓಪನ್ ಆಗಿದೆ, ಇದನ್ನ ನೋಡಿ ಯಾರು ಹೋಗ್ತಾರೆ ಒಳಗಡೆ. ಅಬ್ಬಾ ಆಯ್ತು ಅಂತ ಇವತ್ತು. ಡೋರ್ ಓಪನ್ ಆಗ್ಬಿಡದೆ. ಅಲ್ಲ, ಇದು ಡೋರ್ ಹೆಂಗ್ ಲಾಕ್ ಆಯ್ತು? ನಾನು ಎಂತೆಂತ ಡೋರ್ ಓಪನ್ ಮಾಡಿದೇನ್ರಿ? ಹೆಂಗ್ ಲಾಕ್ ಆಯ್ತು? ನಂಜಪ್ಪಾಚಾರ್ಯ ಮತ್ತೆ ಯಾರೋ ಡೋರ್ ಮಾವ ಡೋರ್ ಲಾಕ್ ಮಾಡ್ಬಿಟ್ಟವ್ರ ಕಣ್ಮವ. ಒಳಗೆ ಯಾರಿದ್ದಾರೆ? ಲೇ ನಂತ ಪೋಚಾರ ಜೊತೆ ಹಾಕಬಿಟ್ಟಿದ್ದೀನಿ ನಾಯಿ. ನಮ್ಮ ಅಪ್ಪನ ಜೊತೆ ಬಿಟ್ಟಿದ್ದೀರಾ ನನ್ನ ಮಕ್ಕಳ? ಬುಡ ಬುಡ ದಮ್ಮ ಯಾಕನಪ್ಪ. ಯಾರು ಹೋಗ್ಲಿಲ್ವಾ? ಇಂಥಪ್ಪ. ಯಾರು ಹೋಗ್ಲಿಲ್ವಾ? ಓಯ್ ಹೋಗವ್ರಲ್ರಿ.
ಇವನೇ ರೀ ಗುಂಡ ಏ ಗುಂಡ ಬಾಗ್ಲು ಬಾಗ್ಲು ತೆಗಿಯಕ್ಕಾಗಲ್ಲ ತೆಗಿಯಕ್ಕಾಗಲ್ಲ ನಮಗೊಂದು ಎಥಿಕ್ಸ್ ಇದೆ. ಒಂದಿನಕ್ಕೆ ಮನೆಗೆ ಒಂದೇ ಬಾಗಿಲು ತೆಗಿಯೋದು ನಾನು. ಮತ್ತೆ ಇವಾಗ ನಾಳೆ ಬೆಳಿಗ್ಗೆ ತೆಗಿತೇನೆ ಬಿಡು. ಆಯ್ತು ಚಿನ್ನ ಈಗೇನು ಮಾಡುದು ನಾಳೆ ತೆಗಿತೀನಿ ಅಂತವನಲ್ಲ. ಎಂದು ನೋಕಟದು ನೋಕಟಿ ಸಾಕಾಗಿ ಹೋಯ್ತು. ನೀನು ಡೇ ನೈಟ್ ಮಾಡ್ಕೋ. ಹಂಗಾರೆ ನಾನು ಡೇ ಮಾಡ್ಕತ್ತೀನಿ. ನಾನು ಫಸ್ಟ್ ನೈಟ್ ಮಾಡ್ಕೋತೀನಿ. ನನ್ನ ಜೊತೆ ಜೊತೆ ಸೆಟ್ಲ್ ಆಗ್ಬಿಟ್ಲು. ನಮ್ ಸಂಪ್ರದಾಯದಲ್ಲಿ ಒಂದಿದೆ, ಏನು ಯಾರ ಜೊತೆ ಪಟ್ ನೈಟ್ ಆಯ್ತದೋ ಅವರೇ ಗಂಡ ಅಂತ. ಮತ್ತೀಗ ನಾನು ವಾಡಿಸ್ಕೋ. ನಾನು ಎಷ್ಟೆಷ್ಟೋ ಮನೆಗೆ ಹೋಗಿದ್ದೀನಿ, ಎಂತೆಂಥದ್ದು ಬಾಗ್ಲು ನೋಡಿದೀನಿ. ಈ ತರ ಒಂದ್ಸಲಿ ಕಚ್ಕೊಂಡ್ರೆ ತೆಗಿದೇರಂತ ಬಾಗ್ಲು ನಾನು ಲೈಫಲ್ಲೇ ನೋಡಿರ್ಲಿಲ್ಲ. ಅದು ಪುದಿನ ಕೋದಲಲ್ಲೇ ಕಳ್ಳೈ ಯಾವಪ್ಪ ಆಕ್ಚುಲಿ ಇದು ಯಾವ ಭಾಷೆ ಅನ್ನೋದು ಎಲ್ಲ ಕಲಬೆರಕೆ. ಇದು ಯಾವ ಭಾಷೆ ಮಿಕ್ಸ್ ಆಯ್ತು ಅಂತ ಅವ್ರಿಗೆ ಗೊತ್ತು. ಬಟ್ ಈ ತರ ಭಾಷಾ ತಜ್ಞೆ ಒಬ್ರು ಇದಾರೆ ನಮ್ಮ ಹತ್ರ. ಅವ್ರ ಮಲಯಾಳಮಲ್ಲೇ ಕೇಳಿ. ಮೇಡಮ್ ഞങ്ങൾ സ്കിറ്റ് എങ്കിത്ത് നന്നായിട്ടുണ്ട്. കാണാൻ ഭയങ്കര ഭംഗിയായിട്ടുണ്ട്. ನಿನ್ನ ಭಂಗಿ ಭಯಂಕರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸದ್ಯವಾಗ್ಲೂ ನೀವು ಹೇಳಿದ್ದು ಏನು ಅರ್ಥ ಆಗಿಲ್ಲ ನನಗೆ. ನಾನು ಫಸ್ಟ್ ಒಂದೊಂದು ಮಲಯಾಳಂ ಸಿನಿಮಾ ಮಾಡ್ಬೇಕಾದ್ರೆ ಮಮ್ಮೂಟಿ ಅವ್ರ ಎದುರಿಗೆ ನಾನು ಫಸ್ಟ್ ಡೈಲಾಗ್ ಹೇಳಬೇಕು. ಇತ್ರ ವೆಳಿ ಚೆನ್ನ ಚೋದಿಕ್ಯಾನ್ ಇತ್ರ ವೆಳಿಯ ವಿಶದೀಕರಣಂ ವೇಣೋ ಅನ್ನೋದು ನನ್ನ ಡೈಲಾಗ್. ಅದಕ್ಕೆ ನಾನು ತುಂಬಾ ಎಲ್ಲ ಓವರ್ ಆಕ್ಟ್ ಮಾಡಿ ಎಲ್ಲ ಆಕ್ಟ್ ಮಾಡಿದ್ದೀನಿ. 1 hour ಪ್ರಾಕ್ಟೀಸ್ ಮಾಡಿದ್ದೀನಿ. ಆಮೇಲೆ ಅದ್ರ ಅರ್ಥ ಕೇಳಿದ್ರೆ ಒಂದ್ ಕೊಬ್ಬರಿನೇ ಕೇಳೋದಕ್ಕೆ ಇಷ್ಟು ದೊಡ್ಡ ಓವರ್ ಆಕ್ಟಿಂಗ್ ಮಾಡ್ಬೇಕಾ ಅಂತ. ಅದನ್ನ ನೀವೇ ಓವರ್ ಆಕ್ಟಿಂಗ್ ನಾನೇ ಓವರ್ ಆಕ್ಟಿಂಗ್ ಮಾಡಿ ಕೇಳಿದೀನಿ. ಆ ತರ. ಆದ್ರೆ ನೀವಿಬ್ರು ಇವತ್ತು ಹಾಡಿರೋ ಹಾಡಿದ್ಯಲ್ಲ ಕಗ್ಗೊಲೆ. ಅಯ್ಯೋ ದೇವ್ರೇ ಭಗವಂತ, ಯಾವ ಮನೇಲಿ ಹಾಡಾಡ್ದೆ ನೀನು? ಒಂದ್ಸಲಿ ಹಾಡು ತೋರಿಸ್ಬೇಕು. ಶ್ರುತಿ ಮೇಡಮ್ಗೋಸ್ಕರ ಪ್ಲೀಸ್. ಬಾರಮ್ಮ ಬಾ ಬೇಗನಿ ನಮ್ಮ ಮನೆಗೆ ಬೇಗ ಬಾ பாடுங்கள் என்ன வெறி கிட்டிங்கள் என்ன பெருங்களை ஒழுக பா என்ன குறுகண்ட ஆளை இரு ஒன்னு வருகவள் ஆளை அருக வெட்டு வருகவள் என்னளை. ಅಯ್ಯೋ ಭಗವಂತ, ಆ ಹಾಡು, ಇವರಿಬ್ರು ಸ್ಲ್ಯಾಂಗು, ಒಂದ್ ಕಡೆ ನಂದೀಶು, ಮತ್ತೊಂದ್ ಕಡೆ ಶಿವು, ಮತ್ತೊಂದ್ ಕಡೆ ಕಾರ್ತಿಕ್. ನಾನು ಈ ವಾರ ನೋಡಿರುವಂತ ಪರ್ಫಾರ್ಮೆನ್ಸ್ ಅಲ್ಲಿ ದ ಬೆಸ್ಟ್ ಪರ್ಫಾರ್ಮೆನ್ಸ್. ರಾಘು, ಹುಡುಗಿ ಗೆಟಪ್ ಅಲ್ಲಿ ನೀನು ಹುಡುಗಿರಿಗಿಂತ ತುಂಬಾ ಸುಂದರವಾಗಿ ಆಕ್ಟ್ ಮಾಡ್ತೀಯಾ, ಡ್ರೆಸ್ ಮಾಡ್ಕೊಳ್ತೀಯಾ. ನಿನ್ ಡೆಡಿಕೇಶನ್, ಆ ಹೇರ್ ಸ್ಟೈಲು, ಮೇಕಪ್, ಕಾಸ್ಟ್ಯೂಮ್ಸು, ಜ್ಯುವೆಲ್ರಿ ಎಲ್ಲಾನು ದ ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಳ್ತೀಯಾ. ಆದ್ರೆ ಇವತ್ತು ನನಗೆ ತುಂಬಾ ಇಷ್ಟ ಆಗಿದ್ದು ಆ ಮಲಯಾಳಂ ಸಾಂಗ್ ಅಲ್ಲಿ ನೀನು ಓಡ್ ಬಂದು ಆ ಒಬ್ಳೆ ಆ ಟರ್ನ್ ಮಾಡಿ ಆ ಗೊಬ್ಬರನ್ನ ತಬ್ಕೊಂಡು ಆಕ್ಟ್ ಮಾಡಿದ್ಯಲ್ಲ. ವಾವ್ ವಾವ್, ವಾಟ್ ಎನ್ ಎನರ್ಜಿ ರಾಘು. ಸಿಕ್ಕಾಬಿಡೆ ಚೆನ್ನಾಗಿ ಮಾಡಿದೆ ನೀನು. ನಿಮ್ಮ 5 ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲ ಸಿಕ್ಕಿದೆ. ಈಗ ಸಿಟ್ಟಿಂಗ್ ಅಲ್ಲೇ ಸ್ಟ್ಯಾಂಡಿಂಗ್ ಸ್ಪೀಚ್ ಕೊಡುವಂತ ನಮ್ಮ ಕೋಮಲ್ ಅವ್ರನ್ನ ಕೇಳೋಣ. ചേച്ചി നാട്ടിലെ എവിടെ? ಎಂದೆ ചേച്ചിക്ക് ബിഗ് പിക്ചർ ആക്ട് ചെയ്യാൻ ಇಂಟ್ರೆಸ್ಟ್ ಉಂಟು? ಎಂದ ಗೋಮಲ್ ಸರ್, ನೀವ್ ಏನು ಹೇಳಿದ್ರೆ ಏನು ಅರ್ಥ ಆಗ್ಲಿಲ್ಲ. ಬೇಡ, ಅರ್ಥ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಒಂದು ಮಲಯಾಳಂ ಆಕ್ಸೆಂಟ್ ಅಲ್ಲಿ ನಿಜವಾಗ್ಲೂ ತುಂಬಾ ಹತ್ತಿರಕ್ಕೆ, ನಮ್ಮ ಈ ಕಡೆ ಕೃಷ್ಣರಾಜಪುರ ದಾಟ್ಬಿಟ್ರೆ ಸುಮಾರು ಜನ ನಿಮ್ ತರಾನೇ ಮಾತಾಡ್ತಿರ್ತಾರೆ. ತುಂಬಾ ಅದನ್ನ ಪರ್ಫೆಕ್ಟ್ ಆಕ್ಸೆಂಟ್ ಇಟ್ಕೊಂಡಿದ್ರೆ. ಬಟ್ ನನಗೆ ಒಂದೇ ಒಂದು ಡೌಟ್ ಆಗಿದ್ದು, ನಿಮ್ಮ ಅಪ್ಪನಿಗೆ ಯಾವ್ದು ಆಕ್ಸೆಂಟೇ ಬರ್ಲಿಲ್ವಲ್ಲ, ಅವ್ರೊಂಚೂರು ಟ್ರೈ ಮಾಡ್ಬೇಕಾಯ್ತು. ಹೆಂಡತಿ ಕೇರಳ ಸರ್, ಮಂಡ್ಯ. ನಾನು ಸ್ಟಡಿ ಮಾಡಿದ್ದೆಲ್ಲ ಅಲ್ಲಿ. ಇವ್ರು ಕೇರಳಾಗ ಹೋಗಿ ನಾಟಿ ಮಾಡಿ ಬಂದ್ಬಿಟ್ಟವ್ರ. ಕಾರ್ತಿಕ್ ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿದೆ. ನೀವು ಬೆಂಡ್ ಆಗಿ ಹೋಗೋದು ಅದೆಲ್ಲ ಇಟ್ ವಾಸ್ ವೆರಿ ಗುಡ್. ನೀವು ತುಂಬಾ ಎಂಜಾಯ್ ಮಾಡಿದ್ರಿ. ಮತ್ತೆ ನಮ್ಮ ಗೊಬ್ಬರಗಾಲ ಅವ್ರಿಗೆ ಮಲಯಾಳಂ ಬರಲ್ಲ ಅಂತಂದ್ರು ಅವ್ರ ಆಕ್ಸೆಂಟ್ ನ ಮ್ಯಾಚ್ ಮಾಡ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಮಂಗಳೂರಲ್ಲಿ ಒಂದು ಆರ್ಟಿಸ್ಟ್ ಇದಾರೆ ಬೋಲಾರ್ ಅಂತ, ಸೇಮ್ ಅದೇ ತರ ಡಿಟ್ಟು ಅವ್ರ ತರನೇ ಕಾಣೋ ನಂದೀಶ್ ಅವರು. ನೀವು ಒಂದು ಕೀ ಓಪನ್ ಮಾಡುವಂತ ಒಂದು ಆಚಾರ ರೋಲು, ನಂಜಪ್ಪ ಆಚಾರದು ತುಂಬಾ ಆಚಾರವಂತರಾಗಿ ಮಾಡಿದೀರಾ. ಓವರ್ ಆಲ್ ಮೇಡಮ್ ಹೇಳ್ದಂಗೆ ಇಟ್ ಇಸ್ ಅ ಸ್ಟ್ಯಾಂಡಿಂಗ್ ಓವೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು. ಅಂಡ್ ಈ ತರ ಎಷ್ಟು ಬಾಗಿಲುಗಳನ್ನ ತೆಗೆದಿಲ್ಲ ಈ ಸ್ಪೆಷಲಿಸ್ಟ್
ಯಾರಿರ್ಬೋದು? ಬಾಗಿಲುಗಳ ರಾಜ ಯಾರು? ನಮ್ಮ ಊರ್ ಬಾಗಿಲು ಹೆಂಗಿತ್ತು? ಅವನು ರೈಟ್ರು ಎಂತ ಒಬ್ಬ ರಸಿಕ ಸಿಕ್ಕಾಮಣಿ ಇರ್ಬೇಕು. ಆ ಫಸ್ಟ್ ನೈಟ್ ನ ಕ್ರಿಯೇಟ್ ಮಾಡಿ, ಆ ಬೀಗದ ಕೈನ ಕ್ರಿಯೇಟ್ ಮಾಡಿ, ಕಡೆಯಲ್ಲಿ ಕಿಟಕಿ ಮಾತ್ರ ಓಪನ್ ಆಯ್ತು. ಆಕ್ಚುಲಿ ಆಲ್ ಕ್ರೆಡಿಟ್ ಗೋಸ್ ಟು ರೈಟರ್ ಸಂದೀಪ್ ಆಚಾರ್ಯ. ಅಟ್ಲೀಸ್ಟ್ ಕಿಟಕಿ ಓಪನ್ ಮಾಡಕ್ಕಾದ್ರೂ ಆಸ್ಪದ ಕೊಡ್ನಲ್ಲ ಅವನು. ಅವನಿಗೊಂದ್ ಚಪ್ಪಾಳೆ. ನಂದೀಶ್ ಸರ್ ಮೇಜರ್ ಸೂಪರ್, ಥ್ಯಾಂಕ್ ಯು ಸೂಪರ್ ಹಿಟ್ ನೀನು. ನಿಜವಲ್ಲ ನಾನು ಹೇಳ್ತೀನಲ್ಲ, ಇದ್ರಲ್ಲಿ ನೀನು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಎಲ್ಲರೂ ನನ್ನ ಹೊಗಳ್ತಾ ಇರ್ತೀವಿ. ಯಾಕೆಂದ್ರೆ ಶಿವು ಡೆಫಿನೆಟ್ ಆಗಿ ಅವರು ಲೆಜೆಂಡ್ ಈ ಸ್ಟೇಜ್ಗೆ. ಶಿವು ನಮ್ಮ ಗಿಚ್ಚಿ ಗಿಲಿ ಟೀಮ್ ಇಲ್ಲಿ ಇರುವಂತ ಎಲ್ಲ ಕ್ಯಾರೆಕ್ಟರ್ಲಿ ಒಂಥರ ಕಮಲಾಗ್ ಹಾಸನ್ ಇದ್ದಂಗೆ. ಯಾಕೆಂದ್ರೆ ಕಮಲ ಹಾಸನ್ ಆಗ್ತಿರೋಂಥ ಪಾರ್ಟ್ ಇಲ್ಲ, ಅವ್ರು ಮಾಡದೇ ಇರೋಂಥ ಕ್ಯಾರೆಕ್ಟರ್ ಇಲ್ಲ. ಅದೇ ತರ ನಮ್ಮ ಶಿವು ಮಾಡದೇ ಇರೋಂಥ ಕ್ಯಾರೆಕ್ಟ್ರು ನಮ್ಮ ಗಿಚ್ಚಿ ಗಿಲಿ ಯಾವುದೂ ಉಳಿದಿಲ್ಲ. ಪಾಂಡೆ, ನಮ್ ಚಿಕ್ಕಣ್ಣ ಅವ್ರ ಕಮೆಂಟ್ ಕೇಳಕ್ ಮುಂಚೆ ನನ್ಗೆ ಒಂದ್ಸರಿ ಆ ರಾಗುದ ಡ್ಯಾನ್ಸ್ ರಿಪೀಟ್ ಮಾಡಿಸ್ತೀರಾ? ವೈ ನಾಟ್? ಒನ್ನಲ್ಲೋ ಹಳ್ಳಿ ಹುಡುಗಿನ? ಹಾ, ಎಸ್. ಓಕೆ ರಾಘು, ನಮ್ಮ ಶ್ರುತಿ ಮೇಡಮ್ಗೋಸ್ಕರ ಒಂದು ಸಲಿ ಒಂದೆಲ್ಲೋ ಮಾಡಿ ತೋರಿಸ್ಬಿಡಪ್ಪ. ಬರ್ಲಿ ಮ್ಯೂಸಿಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಯಾವುದೇ ಬೀಗ ಕಳೆದಿದ್ರು ಡೂಪ್ಲಿಕೇಟ್ ಕೀ ಮಾಡುವಂತ ರಾಜ್ಯ ನಮ್ಮ ಚಿಕ್ಕಣ್ಣ. ಎಸ್ ಚಿಕ್ಕು, ಮೊದಲ ಬಾರಿಗೆ ಮುಟ್ಟದೆ ಮುಗಿಸಿದ ಮೊದಲ ರಾತ್ರಿ. ನಂಗೊಂಥರ ಗೆಟಪ್ ರೌಂಡ್ ಅಂತ ಮಾಡ್ತಾರಲ್ಲ, ಹಂಗ್ ಕಾಣಿಸ್ತಾ ಐತೆ ನೋಡ್ರಿ. ಒಬ್ಬೊಬ್ರದ್ದು ಒಂದೊಂದು ಗೆಟಪ್ಗಳು. ಫೈನಲಿ ಬಾಗಿಲು ತೆಗಿಯಕ್ಕಾಗಿದ್ರು, ಕಿಟಕಿ ರಾಡೆಲ್ಲ ಮುರಿದ್ರು. ಬಟ್ ಒಂದ್ 2 ಸಲ ಹಿಂಗ ಆಚೆ ಬಂದು ಒಳಗೋದ್ರು, ಎಳ್ಕೊಂಡೆ ಹೋಗೋದಿತ್ತಪ್ಪ. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಅಷ್ಟು ಅದ್ಭುತವಾಗಿ ಹೊಸ ಗೆಟಪ್ ಅಲ್ಲಿ ನೀವು ಅಷ್ಟು ಜನ ಬಂದ್ರಿ. ನಿಮಗ್ ಕೊಡದೆ ಹೋದ್ರೆ ಯಾರಾದ್ರೂ ಮೆಚ್ತಾರೇನ್ರಿ? ಬನ್ರಿ. ಇಷ್ಟು ದಿನ ಈ ಸ್ಟೇಜ್ ಮೇಲೆ ಏನೇನಾಗಿಲ್ಲ, ಎಲ್ಲ ಆಗೋಗಿದೆ. ಕಾಮಿಡಿ ಸ್ಕಿಟ್ಗಳನ್ನ ನೋಡ್ತಾ ಇದ್ರಿ, ಎಮೋಷನಲ್ ಸ್ಕಿಟ್ ನೋಡ್ತಾ ಇದ್ರಿ. ಆದ್ರೆ ಈಗ ಒಂದು ಡೇಟಿಂಗ್ ಸೆಟಪ್ ರೆಡಿ ಇದೆ. ಎಂತ ಅದ್ಭುತವಾದ ಸೆಟಪ್ ರೀ, ನಿಜವಲ್. ಲವ್ ಮ್ಯಾರೇಜ್ ಆಗ್ಲಿ, ಅರೇಂಜ್ ಮ್ಯಾರೇಜ್ ಆಗ್ಲಿ, ಒಂದು ಡಿನ್ನರ್ ಡೇಟಿಂಗ್ ಅಂತ ಹೋಗ್ಲೇಬೇಕು. 1000 ರೂಪಾಯಿ ಬಿಲ್ ಕೊಡ್ಲೇಬೇಕು. ಗಂಡ ಅಂದ್ಮೇಲೆ ಇವೆಲ್ಲ ಅನುಭವಿಸ್ಲೇಬೇಕು. ಆ ಒಂದು ಎಕ್ಸ್ಪೆರಿಮೆಂಟ್ ನ, ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಲ್ಲ ಪಾಶ್ಚಾತ್ಯದ್ದು ಅಲ್ವಾ ಸರ್? ಪಾಶ್ಚಾತ್ಯ ಸೆಟಪ್. ನಮ್ಮದು ಅಂದ್ರೆ ಬೆಳದಿಂಗ್ಳು ಊಟ, ಮೇಲೊಂದ್ ಚಂದ್ರ ಹಾಕ್ಬಿಟ್ಟು ಕೆಳಗ್ ಚಾಪೆ ಈಗ ಹಾಕಿದ್ರೆ ಸೆಟ್ ಒಳಗೆ ಎಲ್ಲಿಂದ ಹಾಕೋಣ? ಚಂದ್ರ ಎಲ್ಲಿಂದ ಹಾಕೋಣ? ಒಂದೇ ಒಂದು ಸ್ಪಾಟ್ ಲೈಟ್ ಆನ್ ಮಾಡಿದ್ರೆ ಅದೇ ಚಂದ್ರ. ಬರ್ಲೇ ಬೆಳದಿಂಗಳು. ಎಸ್ ಪ್ಲೀಸ್ ಚಿಕ್ಕಣ್ಣ, ಹೆಂಗ್ ಅನಿಸ್ತಾ ಇದೆ ಸೆಟಪ್? ಚೆನ್ನಾಗಿದೆ. ಯಾವ ತಾನೇ ಲೈಫಲ್ಲಿ ಈ ತರ ಹೋಗಿದೆ ಚಿಕ್ಕಣ್ಣ? ಹೋಗಿಲ್ಲ, 100% ಹೋಗಿಲ್ಲ. ಇಷ್ಟು ದಿನ ಹಗಲು ರಾತ್ರಿ ಬರೀ ಶೂಟಿಂಗ್ ಅಂತ ಬಿಸಿ ಇದ್ದು, ಈಗ ಈ ತರ ಒಂದು ಒಳ್ಳೆ ಸೆಟಪ್ ಬಂದಾಗಿದೆ. ಒಂದು ಒಳ್ಳೆ ಹುಡುಗಿ ನಿನಗೋಸ್ಕರ ರೆಡಿ ಮಾಡಿಸಿ ಕರ್ಕೊಂಡ್ ಬಂದಿದೀವಿ. ಆರ್ಡರ್ ಕೊಟ್ಟು ಮಾಡಿಸಿರೋ ಹುಡುಗಿ. ಚಿಕ್ಕಣ್ಣನ್ ಜೊತೆ ಡೇಟ್ ಮಾಡುವಂತ ಆ ಸೌಭಾಗ್ಯವತಿ, ಆ ಒಂದು ಬ್ಯೂಟಿಫುಲ್ ನಾರಿ, ಅಂದಗಾರ್ತಿ, ಸುಂದರಗಾರ್ತಿ, ಮಾಟಗಾರ್ತಿ ಯಾರು? ಆ ಬ್ಯೂಟಿನ ನೋಡೋದಕ್ಕಿಂತ ಮುಂಚೆ ಈಗ ಶುರು ಆಗ್ತಿದೆ ಕ್ಯಾಂಡಲ್ ಲೈಟ್ ಡಿನ್ನರ್ ವಿತ್ ಚಿಕ್ಕಣ್ಣ. ತಲೆ ಚಪ್ಪಾಳೆ.
ನಾ ಅನ್ಕೊಂಡೆ ಮುಡ್ದಾಗ ಏನು ಆಗ್ತಾನೆ ಇಲ್ವಲ್ಲ ಯಾಕೆ ಅಂತ ಈಗ ಗೊತ್ತಾಯ್ತು. ಹೌದು ಚಿಕ್ಕು, ಸ್ಟಾರ್ಟಿಂಗ್ ಏನೂ ಆಗಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಆಗುತ್ತೆ. ಅಲ್ಲ ನಿಜವಾಗ್ಲು ಓಕೆ ಇದು ಆಮೇಲೆ ಮಾಡೋಣ. ರಾಘು ಬಗ್ಗೆ ಒಂದ್ ಮಾತು ಹೇಳ್ಬೇಕು. ನನ್ನ ಫ್ರೆಂಡ್ ಒಬ್ರು ತಮಿಳ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾವ್ರು ಸರ್. ಅಲ್ಲಿ ಯಾರೋ ಪ್ರೊಡಕ್ಷನ್ ಮ್ಯಾನೇಜರು ಅಂದ್ರೆ ಇಂಪ್ರೆಸ್ ಆಗ್ಬಿಟ್ರ? 100% ಆಗೋದು. ಕರ್ಲಿಯರ್ ಅಂದ್ರೆ ಇಷ್ಟ ನಂಗೆ. ಅದೇ ಅದೇ ನಮ್ಮಲ್ಲೂ ನಿಮ್ಮಲ್ಲೂ ಇರೋ ಅಂತ ಒಂದು ಸಿಮಿಲಾರಿಟಿ. ನಂದು ಗುಂಗುರು ನಿಮ್ದು ಗುಂಗುರು. ಹೇರ್ ಸ್ಟೈಲ್ ಅಲ್ವಾ? ಚಿಕ್ಕು, ನಿಮ್ಮನ್ನ ನೋಡ್ತಾ ಇದ್ರೆ ನನಗೇನೋ ಒಂದು ಹೇಳ್ಬೇಕು ಅನಿಸ್ತಾ ಇದೆ. ಈ ಸೆಟಪ್ ಎಲ್ಲ ಯಾರು ನೀವೇ ಮಾಡ್ಸಿದ? ಎಲ್ಲ ನಾನೇ ರೆಡಿ ಮಾಡಿ, ನಾನೇ ಮಾಡಿರೋದು, ಮಾಡ್ಸಿರೋದಲ್ಲ, ನಾನೇ ಮಾಡಿರೋದು. ಸಪೋರ್ಟ ಯಾಕೆ? ಅದು ಸಪೋಟ. ಇದಕ್ಕೆ ಇನ್ನೊಂದು ಹೆಸರಿದೆ. ಚಿಕ್ಕು, ನಿಮ್ಗೆ ಡ್ಯಾನ್ಸ್ ಮಾಡಕ್ ಏನಾದ್ರೂ ಬರುತ್ತಾ? ಡ್ಯಾನ್ಸ್ ಮಾಡಕ್ ಬರಲ್ವಾ? ರೊಮ್ಯಾಂಟಿಕ್ ಆಗಿ ನಾನು ಹೇಳ್ಕೊಡ್ಲಾ? ಹೇಳ್ಕೊಟ್ರೆ ಮಾಡ್ತೀನಿ. ಸೂಪರ್ ಸೂಪರ್ ಸೂಪರ್, ವೆರಿ ನೈಸ್. ಬನ್ನಿ ಒಂದು ಡ್ಯಾನ್ಸ್ ಬಿಡೋಣ ಪ್ಲೀಸ್.
ಏನಾಯ್ತು ಇದು ಚಿಕ್ಕು, ನಿನ್ನೊಳಗೆ ಇಂಥ ಒಬ್ಬ ರೊಮ್ಯಾಂಟಿಕ್ ಹೀರೋ ಇದ್ದಾನೆ ಅಂತ ಇವತ್ತೇ ಗೊತ್ತಾಗಿತ್ತು. ನನ್ನೊಳಗೆ ಇರ್ಲಿಲ್ಲ, ರಾಘವ್ ನೋಡಿದ್ರೆ ಎಲ್ರಿಗೂ ಬರುತ್ತೆ ಆತರ. ಆದ್ರೂ ಸೀರಿಯಸ್ ಆಗಿ ತಡ್ಕೊಳಕ್ಕಾಗ್ಲಿಲ್ಲ ಗುರು. ಒಂಥರ ಮಂತ್ರ ಮುಗ್ಧರಾಗಿ ನೋಡ್ತಿದ್ದಾರೆ. ಶ್ರುತಿ ಅವ್ರಿಗೆ ನೋಡಿ ಹೆಂಗ್ ನೋಡ್ತಾರೆ. ಹೆಂಗಿತ್ತು ಮೇಡಮ್? ಚಿಕ್ಕಣ್ಣವರು ರಾಘು ಅಂತ ಗೊತ್ತು ಅವ್ರಿಗೆ, ಹಾ, ಬಟ್ ಅವರು ಅವಾಗವಾಗ ಅದನ್ನ ಮರೆತು ಒಂದು ಹುಡುಗಿ ಅಂತಾನೆ ಡ್ಯಾನ್ಸ್ ಮಾಡ್ತಾ ಇದ್ರು ಅನ್ಸತ್ತೆ. ಚಿಕ್ಕಣ್ಣ, ನಿಮ್ಮಿಬ್ರು ಕೆಮಿಸ್ಟ್ರಿ ವಾಟ್ ಸೂಪರ್. ಅದು ಅದು ನಿಜವಾದ ಕಲಾವಿದ ಅಂದ್ರೆ ಅದು ಅದು ಚಿಕ್ಕ. ಅದು ನಮ್ಮ ಹೀರೋಯಿನ್ ಒಂದು ನನ್ನ ಜೊತೆ ಆಕ್ಟ್ ಮಾಡ್ತಾರೆ ಹೀರೋಯಿನ್ ಅನ್ಕೊಂಡೆ ಫೀಲ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಕ್ಲೋಸ್ ಅಪ್ ಹೋದೆ, ದಾಡಿ ಎಲ್ಲ ಕಾಣಿಸ್ಬಿಡ. ಬಟ್ ನಿಜವಾಗ್ಲು ಇವರಿಬ್ಬರು ಅದ್ಭುತವಾದ ಪರ್ಫಾರ್ಮೆನ್ಸ್ಗೆ ಬಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಊರಿಂದ ಓದಕ್ಕೆ ಅಂತ ಬಂದಿರೋ ಮಗನನ್ನ ಅಪ್ಪ ಮೀಟ್ ಮಾಡಕ್ಕೆ ಅಂತ ಬಂದರೆ ಆ ಮಗ ದೇವರಂತ ಅಪ್ಪನಿಗೆ ಏನೇನೆಲ್ಲ ಅವತಾರಗಳನ್ನ ತೋರಿಸ್ದ. ಇದನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಚಂದ್ರಪ್ರಭಾ, ಪ್ರಶಾಂತ್, ದಿವ್ಯಾ ವಸಂತ, ಮಾನಸ ಹಾಗೂ ನೀಲಾ. ಮಾನಸ ಮಾಂಸ ಮಾಂಸ ರೇಗಿಸ್ತಿಯಲ್ಲ, ನೀವ್ ಯಾರೋ ಅಕ್ಕ ತಂಗಿ ಜೊತೆ ಹುಟ್ಟಿಲ್ವಾ? ಅಕ್ಕ ತಂಗಿರಿದ್ದಾರೆ, ಅತ್ತೆ ಮಕ್ಕಳಿಲ್ಲ. ಬತ್ತೀಯಾ? ನೋಡು, ನಮ್ ಮನೆಗ್ ಹೋಗ್ಬೇಕು. ನಮ್ ಮನೇಲಿ ಬೇರೆ ಯಾರು ಇಲ್ಲ, ನಂಗೆ ಭಯ ಆಗುತ್ತೆ. ಹಾಗಾದ್ರೆ ಬಾ, ನಾವು ಹೋಗೋಣ. ನೀವ್ ಹಿಂಗ್ ರೇಗ್ಸೋದಕ್ಕೆ ಕಾಲೇಜಿಂದ ನಿಮ್ಮನ್ನ ಡಿಬಾರ್ ಮಾಡಿರೋದು. ಪಕ್ಕಿಗಳ ಡಿಬಾರ್ ಆಗಿರೋದಕ್ಕೆ ದರ್ಬಾರಲ್ಲಿ ಬಾರಲ್ಲಿ ಬಿದ್ದಿರ್ತೀವಿ. ಬಾರೆ 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 ನೀನ್ ಬಾರೆ ಬಾರೆ ಯಾರಾದ್ರೂ ಬಾರೆ. ಕಾಪಾಡಿ, ದಯವಿಟ್ಟು ಕಾಪಾಡಿ. ಅಲ್ಲ, ಕಾಪಾಡಿ ಕಾಪಾಡಿ ಅಂತ ಯಾರ ಹತ್ರ ಹೋಗೋರು ನೋಡು. ಇನ್ನೇನ್ ಸರ್ ನಿಮ್ಮ ಹತ್ರ ಬರಕಾಗತ್ತಾ? ಮಚ್ಚ, ನಮ್ಮನ್ನ ಡಿಬಾರ್ ಮಾಡಿದರೆ ನಾವು ಎಣ್ಣೆ ಪಾರ್ಟಿ ಮಾಡೋಣ ಮಚ್ಚ. ಬಾರ ಎಣ್ಣೆ ಹೊಡಿಯೋಣ. ಮಗ, ನನ್ನ ಹತ್ರ ದುಡ್ಡಿಲ್ವೋ? ನಾನ್ ದೇವ್ರ ಹತ್ರ ಅದನ್ನೇ ಬೇಡ್ಕೊತೀನಿ ಕಣೋ. ಏನಂತ? ದೇವ್ರು ನಿನ್ನ ದುಡ್ಡು ಇಲ್ದಂಗೆ ಮಾಡ್ಬಿಡ್ಲಿ ಅಂತ. ಲೇ, ಏನೋ ಮಾಡೋದು ಈಗ ಪಾರ್ಟಿಗೆ? ತಲೆ ಕೆಡ್ಸ್ಕೊಬೇಡ, ನಮ್ಮ ಅಪ್ಪ ಇಲ್ವಾ ATM? ಮಾಡ್ತೀನಿ ನೋಡಿ ಈಗ. ಅಪ್ಪ ಮಾದೇವ, ಮೀಸೆ ಮಾದೇವ, ಹೇಳ ಮಗ್ನ. ಹಾಲ್ ಟಿಕೆಟ್ ಬಂದಿದೆ ಅಂತಪ್ಪ, ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ. ರೂಮಿಗೆ ಬರಕ್ಕೆ 25,000 ರೂಪಾಯಿ ಬೇಕಂತಪ್ಪ. ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಬರಕ್ಕೆ 25,000ನ? ಹ್ಞೂ ಅಪ್ಪ, ಹಾಲ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಂತ ಅದಕ್ಕೆ. ಹಾ ಸರಿ, ಕಳಿಸ್ತೀನಿ ನೋಡ್ಲಾ. ಸ್ನಾಕ್ಸ್ಗೆ 5,000 ಸ್ನಾಕ್ಸ್ ಟ್ಯಾಕ್ಸ್ ಅಪ್ಪ ತರಕ್ಕೆ. ಸರಿ, ಎಷ್ಟಾಯ್ತದ ಹೇಳು. ಅಪ್ಪ 30,000. ನೋಡು, 30,000 ಕಳ್ಸಕ್ ಆಯ್ಕಲ್ಲ, ಒಂದ್ 30,000 ಕಳಿಸ್ತೀನಿ ನೋಡು. ಸ್ವಂತ ದುಡ್ಡು. ಮಗ, ಹೆಂಗೋ ಸ್ನಾಕ್ಸ್ ಆಯ್ತು. ನೈಟ್ ಊಟಕ್ಕೆ ಎಷ್ಟು ಕೇಳು? ಒಂದ್ 50,000 ಕೇಳು. ಸಾಲತ್ತೇನಾ? 60 ಕೇಳು. ಬೇವರ್ಸಿ ನನ್ನ ಮಗನೇ, ಪುಕ್ಸಟ್ಟೆ ಸಿಗುತ್ತಂದ್ರೆ ನಂಗಿರ್ಲಿ, ನಮ್ಮ ಅಪ್ಪನಿಗಿರ್ಲಿ ಅಂತ ನಿಂತೆಂತ ಪಂಡ್ತೀವಿ ನಾವು. ಹೋಗ ಲೇ, 30 ರೂಪಾಯಿ ಹಾಕ್ಸ್ಕೊಂಡಿಲ್ಲ ಮತ್ತೆ? ನಮ್ ಹುಡುಗಿ ಬರ್ತಾವಳೆ ಬೆಳಿಗ್ಗೆ, ಫುಲ್ ಎಂಜಾಯ್ಮೆಂಟ್. ಮಗ, ನನ್ನ ಎಕ್ಸ್ಪೀರಿಯನ್ಸ್ ಒಂದ್ ಮಾತು ಹೇಳ್ತೀನಿ. ಏನು? ಬಸ್ ಹಿಂದೆ ಹೋದ್ರು ಹೊಗೆ, ಹುಡುಗಿರಿಂದ ಹೋದ್ರು ಹೊಗೆ. ಫುಲ್ ಮಜಾ. ಬೆಳಿಗ್ಗೆ ಆದ್ರೆ ನನ್ನ ಹುಡುಗಿ ಬರ್ತಾಳೆ, ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಸುತ್ತಾಡ್ಸಿ, ಮಧ್ಯಾಹ್ನ ಮಂತ್ರಿ ಸ್ಕ್ವೇರ್ ಅಲ್ಲಿ ಊಟ ಮಾಡಿ, ಸಂಜೆ ಬೈಕಲ್ಲಿ ಸುತ್ತಾಡ್ಸಿ, ರಾತ್ರಿ ಕಪ್ಪಾಲಿ ಥಿಯೇಟರ್ ಮೂಲೆಯಲ್ಲಿ ಕುತ್ಕೊಂಡು ಆಮೇಲೆ ಸೀದಾ ರೂಮಿಗೆ ಬಂದ್ಬಿಟ್ರೆ ನಿದ್ರೆ ಬರದಿರ ಏನಂತಿ ಲವ ಲವ ಲವ. ಹಾಲು ಯಾರು? ಹಾಲು ಸರ್. ಆಲ್ಕೋಹಾಲ್ ಕುಡಿಯೋರ್ ಕಡೆ ನಾವು, ನಮ್ಗೆ ಯಾಕೋ ಹಾಲು? ಸರ್, ಇಲಾತಿ ಹಸಿ ಹಾಲು ಒಂದ್ಸಲ ನೋಡಿ ಸರ್, ಚೆನ್ನಾಗಿರ್ತದೆ.
ಸರ್ ಒಂದ್ಸಲ ಬುಡ್ಸ್ಕೊಳ್ಳಿ ಸರ್. ಯಾವನ ಒಂದ್ ಮೆಟ್ಗಿಟ್ಟಲ್ಲಿ ಹೊಡಿಬೇಕು. ನಾವು ಆಲ್ಕೋಹಾಲ್ ಕುಡಿಯೋರ್ಗೆ ಹಾಲು ಅಂತಲೇ ಯಾವನ. ಮಾದೇವ, ಮೀಸೆ ಮಾದೇವ, ಆಶೀರ್ವಾದ ಮಾಡಪ್ಪ. ಏನ್ಲ ಮಗ್ನೆ ಆಲ್ಕೋಹಾಲ್ ಅಂತಿದೆ? ಆಲ್ಕೋಹಾಲ್ ಅಪ್ಪ, ಅದು ಬೆಂಗಳೂರಲ್ಲಿ ಪ್ಯೂರ್ ಹಾಲು ಸಿಗಲ್ಲಪ್ಪ. ಅದಕ್ಕೆ ಆಲೂಗಡ್ಡಿನ ಹಿಂಡ್ಬಿಟ್ಟು ಹಾಲು ಮಾಡ್ಕೊಂಡು ಕುಡಿತೀನಪ್ಪ. ಮೀಸೆ ಮಾದೇವನ್ ಮಗ. ಅಪ್ಪ ಬಂದ್ ಅರ್ಧ ಗಂಟೆ ಆಯ್ತು, ಹೆಂಗಿದ್ಯಪ್ಪ ಅಂತ ಕೇಳ್ತಾನೆ ಇಲ್ಲ. ಅಪ್ಪ ದೇವಸ್ಥಾನಕ್ಕೆ ಹೋಗಿ ದೇವ್ರೇ ನಮ್ ಚೆನ್ನಾಗಿಡಪ್ಪ ಅಂತ ಕೇಳ್ಕೊತೀವಿ. ದೇವ್ರೇ ನೀನ್ ಹೆಂಗಿದ್ಯಪ್ಪ ಅಂತ ಕೇಳ್ತೀವೇನಪ್ಪ. ನೀನ್ ನನ್ ಪಾಲಿನ ದೇವ್ರು ಕಣಪ್ಪ, ದೇವ್ರು. ನನ್ನ ಹೆತ್ತವ ದೇವರು ನಾ ದೇವರ ಮಗ. ಮೀಸೆ ಮಾದೇವನ್ ಮಗ. ಮಗ ಇದೇನ್ಲ ಬೆಂಕಿ ಕಡ್ಡಿ? ಸಿಗರೇಟ್ ಏನಾರ ಸೇದಿಯಾ? ಏನಂದಪ್ಪ? ಸಿಗರೇಟ್ ಏನಾರ ಸೇದಿಲ್ಲ? ಅಪ್ಪ ಇದೇನಪ್ಪ ಸಿಗರೇಟ್ ಅಂದ್ರೆ? ದೇವರ ಮಗ. ಮಗ ನಿನ್ಗೆ ಸಿಗರೇಟು ಬೀಡಿ ಅಂತ ಗೊತ್ತಿಲ್ವಲ್ಲ? ಇಲ್ಲಪ್ಪ. ಮತ್ತೆ ಈ ಬೆಂಕಿ ಕಡ್ಡಿ ಯಾಕೆ ಇಲ್ಲಿ ಇಟ್ಕೊಂತಿದ್ದೆ? ಅಪ್ಪ ಅದು ಬಯಾಲಜಿದ್ ಒಂದ್ ಪುಸ್ತಕ ಇದೆ ಅಪ್ಪ, ಸೆಕೆ ಕಣೆ ಶಕುಂತ್ಲ ಅಂತ. ಅದು ಓದ್ಬೇಕಾದ್ರೆ ರಾತ್ರಿ ನಿದ್ದೆ ಬರ್ಬಾರ್ದು ಅಂತ ಹಿಂಗ್ ಹಿಡ್ಕೊಂಡು ಓದ್ತೀನಪ್ಪ. ಮೀಸೆ ಮಾದೇವನ್ ಮಗ. ಮಗನೇ ಮಗನೇ ಅದೇನ್ಲ ಎಣ್ಣೆ? ಅಪ್ಪ ಇದು ಎಣ್ಣೆ ಅಲ್ಲಪ್ಪ, ಇದು ಸೋಡಿಯಂ ಕ್ಲೋರೈಡ್. ಇದು H2O ಅಪ್ಪ. ಇದು ಸೈಡ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ಕಿಕ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಹೌದಾ? ಫಾರ್ಮುಲಾ ಈಗಿನ ಯುವಕರಿಗೆ ಹೆಲ್ಪ್ ಆಗ್ಲಿ ಅಂತ ಕಂಡಿಡ್ತಿದ್ದೀನಿ ಕಣಪ್ಪ. ನನ್ ಮಗ ಏನೇನ್ ಕಂಡಿರ್ತಾವನೆ. ಕೊಡ್ಲ ಒಂದ್ಸಲ ನೋಡ್ತೀನಿ. ಅಪ್ಪ ಬೇಡಪ್ಪ. ಕೊಡ್ಲಾ? ಫಸ್ಟ್ ಅಲ್ವಾ, ಸುಟ್ಟೋಗ್ಬಿಡುತ್ತೆ ನೋಡು. ಅಪ್ಪ ನನ್ನ ಓದ್ಸೋಕೋಸ್ಕರ ಜೀವನಾನೇ ಸುಟ್ಕೊಂಡಿದ್ಯಾ, ನೀನ್ ಎದೆ ಸುಟ್ಕೊಳ್ಳೋದ್ ಬೇಡಪ್ಪ. ಮಾದೇವ, ಮೀಸೆ ಮಾದೇವನ್ ಮಗ. ಅಪ್ಪ ಕೂತ್ಕೊಳ್ಳಪ್ಪ. ಮಗನೇ ಅಪ್ಪ ಬಲೆಯಲ್ಲಿ ಏನಪ್ಪ? ನಿನ್ಗೊಂದ್ ಗುಡ್ ನ್ಯೂಸ್ ಹೇಳ್ಬೇಕಲ್ಲ. ಏನಪ್ಪ? ನಿನ್ಗೊಂದ್ ಹುಡುಗಿ ನೋಡಿದೀನಿ. ಹುಡುಗಿನ? ಅಪ್ಪ ಹುಡುಗಿ ಅಂದ್ರೆ ಹೆಂಗಿರುತ್ತಪ್ಪ? ಈ ಗೋಧಿ ಹಿಟ್ಟಲ್ಲಿ ಮಾಡಿರ್ತಾರ, ಮೈದಾ ಹಿಟ್ಟಲ್ಲಿ ಮಾಡಿರ್ತಾರಪ್ಪ? ಮಗ ನಿನ್ಗೆ ಹುಡುಗಿ ಅಂದ್ರೆ ಗೊತ್ತಿಲ್ವಾ? ಈ ಹೆಂಗ್ಸು ಹೆಣ್ಮಕ್ಳು ಹುಡುಗಿರ್ ಗೊತ್ತಿಲ್ವಾ? ಇಲ್ಲಪ್ಪ. ಮತ್ತೆ ಶೂಟಿಂಗ್ ಮುಗಿದ ತಕ್ಷಣ ಸ್ಕೂಟ್ರಲ್ಲಿ ಕೂರ್ಸ್ಕೊಂಡು ಹೋಯ್ತಾ ಇರ್ತಿದ್ದೆ. ಹೇಳ್ಬಿಟ್ಟಪ್ಪ. ಕಿಟ್ಬಿಟ್ಟು ಆಚೆನೆ ಮಾತಾಡೋದು ಇವ್ರು. ಅಲ್ಲ ಕಲ ಚೂಡಿದಾರ ಹಾಕಿರ್ತಾರೆ, ಸೀರೆ ಉಟ್ಟಿರ್ತಾರೆ, ಆ ಕಡೆ ಒಂದು ಈ ಕಡೆ ಒಂದು ಜಡೆ ಇರ್ತದಲ್ಲ. ಅಪ್ಪ ಬಯಾಲಜಿ ಪುಸ್ತಕದಲ್ಲಿ ನೋಡಿದೇನಪ್ಪ ಫೋಟೋನ. ಅಪ್ಪ ನೀನ್ ಬೆಂಗಳೂರಿಗೆ ಬಿಟ್ಟಾಗಿಂದ ಕಾಲೇಜ್ ಬಿಟ್ರೆ ಮನೆ, ಮನೆ ಬಿಟ್ರೆ ಕಾಲೇಜು, ಎಲ್ಲಪ್ಪ ನೋಡ್ಲಿ ನಾನು ಹುಡುಗಿರ್ನ. ಮಾದೇವ, ಮೀಸೆ ಮಾದೇವನ್ ಮಗ. ಮೆತ್ತೆ ಕಲ ಮಗನೆ. ಅಪ್ಪ ಕೂತ್ಕಪ್ಪ, ಜ್ಯೂಸ್ ತಗೊಂಬರ್ತೀನಿ. ಯಾರೋ ಫೋನ್ ಮಾಡ್ತಾವ್ರೆ ಪಾಪ, ಕಾಲೇಜಿಂದ ಫ್ರೆಂಡ್ ಲೆಕ್ಚರ್ ಅನ್ಸ್ತದೆ. ಹಲೋ ಬೇಬಿ, ಎಲ್ಲಿದ್ಯಾ? ಹುಡುಗಿನ ಇನ್ನೆಲ್ಲಿ ಇರ್ತೀಯ ಹೇಳು? ಮನೇಲೇ ಇರ್ತೀಯ? ಹೇಗಿದ್ರು ಕಾಲೇಜಿಂದ ನಿನ್ನ ಬಿಸಾಕಿದಾರಲ್ವಾ? ಕಾಲೇಜಿಂದ ಬೀಸಾಕಿದಾರ. ಸರಿ, ನಾನ್ ಮನೆಗ್ ಬರ್ತಾ ಇದ್ದೀನಿ. ಮನೆಗ್ ಬತ್ತದಳ. ಈ ಮನೆಗ್ ಬತ್ತವಳೆ ಅಂದ್ರೆ ನನ್ನ ಮಗನ್ಗೆ ಲವ್ವರ್ ಆಗ್ಬೇಕಾ ಅಥವಾ ಫ್ರೆಂಡ್? ಲವ್ವರ್ ಆದ್ರೆ ಮುತ್ ಕೊಡ್ತಾಳೆ, ಫ್ರೆಂಡ್ ಆದ್ರೆ ಮುತ್ ಕೊಡೋದಿಲ್ಲ. ಟೆಸ್ಟ್ ಮಾಡ್ತೀನಿ, ಒಂದ್ ಮುತ್ ಕೊಡು. ಇದೇನ್ ಬೇಬಿ ವಾಯ್ಸ್ ಈ ತರ ಇದೆ ನಿಂದು? ಯಾರೋ ಒಬ್ಬನ್ ಜೊತೆ ಸೇರ್ಕೊಂಡ್ ನಿನ್ನ ಇಟ್ಟು ಕುಡ್ದ್ಬಿಟ್ಟೆ. ನಾನ್ ಹೇಳ್ತೀನಿ ಯಾವಾಗ್ಲೂ, ಆ ಪ್ರಶಾಂತ್ ಜೊತೆ ಸೇರ್ಕೊಂಡು ಲೋಕಲ್ ಎಲ್ಲ ಕುಡಿಬೇಡ ಕಡೋ, ಕುಡಿದ್ರೆ ಬ್ರಾಂಡೆಡ್ ಕುಡಿ ಅಂತ. ನೀನ್ ಎಲ್ ಕೇಳ್ತೀಯ ನನ್ ಮಾತು? ಹೋಗ್ಲಿ ಬಿಡು. ಒಂದ್ ಮುತ್ ಕೊಡು. ನೀನು ಕೊಡು. ನಾನ ಹೋ, ಹಿಂಗಲ್ಲಮ್ಮ, ವಿಡಿಯೋ ಕಾಲಲ್ಲಿ ಕೊಡ್ತೀಯಲ್ಲ ಹಂಗೆ. ಅಪ್ಪ ಅದು ಅಪ್ಪ
ಯಾರ್ ಬೇಬಿ ಅವನು? ಅದು ಮಾದೇವ ಮೀಸೆ ಮಾದೇವ ಯಾರು? ಮನೆ ಕೆಲಸ ಮಾಡ್ತಾ ಇದ್ದೀನಿ. ಓ, ಮನೆ ಕೆಲಸದನ? ಏ, ನೀನ್ ಹೇಳೋದೇ ಬೇಡ ಕಣೋ. ನೋಡಕ್ಕೂ ಹಂಗೆ ಇದ್ಯಾ, ಒಳ್ಳೆ ಬೇವರ್ಸಿ ತರ. ಮಾದೇವ ಮೀಸೆ ಮಾದೇವ. ಏ, ನನ್ನ ಹತ್ರ ವಾಯ್ಸ್ ರೇಸ್ ಎಲ್ಲ ಬೇಡ ಅಮ್ಮ. ಮೆಲ್ಗೆ, ಮಾದೇವ ಇನ್ನೂ ಮೆಲ್ಗೆ, ಮೀಸೆ ಮಾದೇವ. ಇನ್ನೂ ಮೆಲ್ಗೆ. ಏ, ಈ ವಾಯ್ಸ್ ಎಲ್ಲೋ ಕೇಳಿದಿನಲ್ಲ, ಇನ್ನೊಂದ್ಸತಿ ಹೇಳು. ಮಾದೇವ ಮೀಸೆ ಮಾದೇವ. ಅದು ನೀನಲ್ಲ ಬಿಡು. ಏ, ಮನೆ ಕೆಲ್ಸದವನೆ, ಹೋಗೋ ಒಂದ್ ಗ್ಲಾಸ್ ಜ್ಯೂಸ್ ತಗೋಬಾ. ನಾನಾ? ಇನ್ಯಾರು ನಿಮ್ಮ ಅಪ್ಪ ತಗೋ ಬರ್ತಾನ? ಮಾದೇವ ಮೀಸೆ ಮಾದೇವ. ಲೇ ಬೇಬಿ, ನೀನ್ ನಾಳೆ ಬರುವಂತೆ ಇವತ್ತು ಹೋಗೆ. ಅದಲ್ಲ ಬೇಬಿ, ನಾ ಇದೆಯಲ್ಲ ಬೇಬಿ, ಯಾಕೆ ಚಲ್ದೆ? ಈ ಕಲ್ಗಚ್ಚದ ನೀನ್ ಕುಡಿಯಂಗಿಲ್ಲ ಬೇಬಿ, ಬಿಸಾಕೊಂಡ್ ಮಕ್ಕ ಮೇಲೆ. ಬೇಡ ಬೇಬಿ, ಹಾಕ್ತಾ ಇಲ್ವಾ ಈಗ? ದೊಡ್ಡವ್ರು ಹಂಗೆಲ್ಲ ಮಾಡ್ಬಾರ್ದು. ಹಾಕು. ಓಕೆನಾ? ಹಿಂಗಲ್ಲ ಬೇಬಿ. ಓ ಮೈ ಗಾಡ್. ಮಾದೇವ ಮೀಸೆ ಮಾದೇವ. ಹಿಂಗಾಕ್ಬೇಕು ಬೇಬಿ. ದೊಡ್ಡವರು ಚಿಕ್ಕವರು ಮರ್ಯಾದಿಲ್ಲ, ಬಾ ನೀನ್ ಕೂತ್ಕೊ ಹೇಳ್ತೀನಿ. ಬೇಬಿ. ಈ ಸರ ನಿಮ್ಮ ಅಪ್ಪ ಕೊಟ್ಟಿರ್ತಾನೆ. ಈ ಚೈನಾ ನಾನ್ ಸಿಕ್ತಾಗ ಕೊಡ್ತೀನಿ ಅಂದಲ್ಲ, ಕೊಡು ಬೇಬಿ. ಬೇಬಿ, ಇದು ನಮ್ಮ ಅಪ್ಪ ಕೊಟ್ಟಿರೋದು, ನಾನು ಯಾರಿಗೂ ಕೊಡಲ್ಲ ಬೇಬಿ. ಕೊಡು ಬೇಬಿ. ನೋಡ್ ಬೇಬಿ, ಅವಾಗ ಬರ್ಬೇಕಾದ್ರೆ ಇವಾಗ ಬಂದು ನನ್ನ ಹಾಳು ಮಾಡ್ತಾವನೆ. ತಗೊಂಡ್ ಹೋಗಿದ್ದೆ ತಾನೆ, ಮುಚ್ಕೊಂಡಿರ್ಬೇಕು. ಬೇಬಿ, ನಮ್ಮ ಅಪ್ಪ ಕೊಟ್ಟಿರೋದು ನಾನು ಯಾರಿಗೂ ಕೊಡಲ್ಲ ಬೇಬಿ. ಬೇಬಿ, ಇವತ್ತು ಕೊಡ್ತೀಯಾ ಕೊಡಲ್ವಾ? ನಾನ್ ಕೊಡಲ್ಲ. ಅಲ್ಲ ಬೇಬಿ, ಮೊನ್ನೆ ಪಬ್ಬಲ್ಲಿ ಕುಡಿದ್ಬಿಟ್ಟು ದುಡ್ಡು ಕಟ್ಟಕ್ಕಿಲ್ದೆ ನಿನ್ ಅಪ್ಪ ಕೊಟ್ರ ಉಂಗ್ರನ್ನೇ ಕೊಟ್ಬಿಟ್ಟು ಬಂದೆ. ಉಂಗ್ರ ಹಳೆ ಇಟ್ಟ. ಹ್ಞೂ ಹೌದು, ಇದನ್ನೆಲ್ಲ ನಾನು ಯಾಕೆ ನಿಂಗೆ ಹೇಳ್ತಿದ್ದೀನಿ? ಹೋಗು. ಯಾವನ್ ಬೇಬಿ ಇವನು? ಬೇಬಿ, ಯಜಮಾನ್ರೆ ಬನ್ನಿಲ್ಲ, 40,000 ರೂಪಾಯಿ ದುಡ್ಡೇ ಬರಲಿಲ್ಲ. ಇಲ್ಲಿ 40,000 ರೂಪಾಯಿ ಬರ್ಲಿಲ್ಲ ಯಜಮಾನ್ರೆ. ಅವಾಗ ತಗೊಳ್ಳೋದು ಇವಾಗ ಹೋಗು ಬೇಬಿ, ದುಡ್ಡು ಇದೆ ಅಂತಿದ್ದಾನೆ. 40,000 ರೂಪಾಯಿ ಎದಕ್ಕೆ ಬರು? ಏನೋ ತಪ್ಪಾಯ್ತದೆ. ನೀನ್ ಬೇರೆ ಹೇಳಿ ಯಾಕೆ ಮಾಡಿ. ನಿಮ್ಮ ಅವ್ವ ನನಗೋಸ್ಕರ ಉಂಗ್ರ ಕೊಟ್ರೆ ಕುಡಿಯೋಕೋಸ್ಕರ ಅಡ ಇಟ್ಟಿದ್ದಿಲ್ಲ. ಯಜಮಾನ್ರೆ ಇದಕ್ಕೆ ಬಿದ್ದೋದ್ರಿ. ಏನಾಯ್ತು ಬೇಬಿ? ಬೇಬಿ, 40,000 ರೂಪಾಯಿದಲ್ಲ 500 ರೂಪಾಯಿ ತಗೊಂಡ್ಬಿಟ್ಟಿದ. 500 ರೂಪಾಯಿನಾ? ನಾಯಿ ಹೊಡೆದಂಗ್ ಹೊಡೆದ್ಬಿಟ್ಟೆ. ಸರಿಯಾಗಿ ಮಾಡಿದ್ಯಾ. ಬಾ ಬೇಬಿ, ನೀನ್ ಯಾಕೆ ಬರ್ತಿದ್ಯಾ? ಅದು 40,000 ರೂಪಾಯಿ ಹಾರ್ಡ್ ಕ್ಯಾಶ್ ಅಲ್ವಾ ಬೇಬಿ? ಹಿಂಗ್ ಎತ್ಕೊಳಕ್ ಹೋದೆ ಸೊಂಡ ಹಿಡ್ಕೊಂಡ್ಬಿಡ್ತು. ಅಯ್ಯೋ, ಬ್ಯಾಕ್ ಮಸಾಜ್ ಮಾಡ್ಕೊಡ್ತೀನಿ ಬಾ. ಬೇಬಿ, ಬೇಬಿ, ಮೊನ್ನೆ ರಾತ್ರಿ ನಾನು ಸ್ಟೇ ಆಗಿದ್ನಲ್ಲ, ನಮ್ಮ ಅಮ್ಮಂಗ್ ಡೌಟ್ ಬಂದ್ಬಿಟ್ಟಿದೆ. ಏನು? ಅದು ಏನು ಹೇಳ್ದಲ್ಲ? ಇಲ್ಲಿ ಸ್ಟೇ ಆಗಿದ್ದೆ. ಸ್ಟೇ ಆಗಿದ್ದ? ಹೌದು. ಓ, ಮೋಸ್ಟ್ಲಿ ಡೇ ಸ್ಟೇ ಆಗಿದೆ ಅನ್ಸುತ್ತೆ. ಏ ಪೂರ್ ಮ್ಯಾನ್, ನೈಟ್ ಸ್ಟೇ ಆಗಿದ್ದು. ಸ್ಟೇ ಆಗಿದ್ದ? ಏ, ತಿಂಗಳಲ್ಲಿ ವಾರ ಪೂರ್ತಿ ಎಲ್ಲ ಇಲ್ಲೇ ಸಾಯ್ತಾ ಇರ್ತೀನಿ. ಮಾದೇವ ಮೀಸೆ ಮಾದೇವ. ಬೇಬಿ, ಈ ಮೀಸೆ ಇದ್ರೆ ತಾನೇ ನಿಂಗೆ ಆಗ್ತಾನೆ. ಏನ್ ಮಾಡ್ತೀಯ ನೀನು? ಅದನ್ನೇ ಎತ್ಬಿಡ್ತೀನಿ. ಬೇಡ ಬೇಬಿ, ಸುಮ್ಮನೆ ಬೇಬಿ, ದೊಡ್ಡವರು ಕಣೆ ಬೇಬಿ. ಬಾ ಮಗು ಇಲ್ಲಿ. ನಾನಾ? ಬಾರೋ ಕಂದ, ಮಾದೇವ ಮಾದೇವ ಮಾದೇವ. ಮಾದೇವ ಅರ್ಧ ಮೀಸೆ ಮಾದೇವ. ಇದ್ದು ಕಣೋ ಬೇಕಾಗಿರೋದು, ಇದ್ದು. ಬೇಬಿ, ಹಾ? ಆಗಿದ್ದಾಗೋಯ್ತು ಕಣೆ, ನಿನ್ನ ನಾಳೆ ಮೀಟ್ ಮಾಡ್ತೀನಿ. ಹೋಗೆ. ಇಲ್ಲ ಬೇಬಿ. ಯಜಮಾನ್ರೆ, ಲಕ್ಕಿ ಮೂಟೆ ಬಂದಿದೆ ಬರ್ರಿಲ್ಲ. ಯಾವ ಮೂಟೆ ಬಂದ್ರು ನಾ ಬರಕಿಲ್ಲ. ಬೇಬಿ, ಹಂಗೆಲ್ಲ ಮನೆ ಕೆಲ್ಸದವ್ರಿಗೆ ಎಲ್ಲ ಕೆಲ್ಸ ಹೇಳ್ಬಾರ್ದು. ಹಂಗಲ್ಲ ಬೇಬಿ. ವಂಶ ಪಾರಂಪರ್ಯದಿಂದ ಮೀಸೆ ಬೆಳೆಸಿರೋ ಮೀಸೆನ ನಿನ್ನ ಹೆಂಡತಿ ಕೆಲ ಬೋಳಿಸ್ಬಿಟ್ಟಲ್ಲ. ನಿನ್ನಂತ ಇಂಥ ಬುದ್ಧಿ ಕಲ್ತಿಯಾ? ಇಂಥ ಬುದ್ಧಿ ಏನದು ಸೌಂಡು? ಮೂಟೆ ಹಂಗೇನೋ
ಬಿಸಾಕೋದು ಅಕ್ಕಿ ಕಣೋದು ಸರಿ ಯಜಮಾನ್ರೆ. ಬೇವರ್ಸಿ ನನ್ ಮಗನ ಏನ್ ಮಾಡ್ದ ಬೇಬಿ? ಅಕ್ಕಿ ಎಲ್ಲ ವೇಸ್ಟ್ ಮಾಡ್ತಾ ಇದ್ದು ಬೇಬಿ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಿದ್ರೆ ಅಷ್ಟೇ ನೋಡು. ಲೇ ಬೇಬಿ ಆಗಿದ್ದಾಗೋಯ್ತು. ನೀನ್ ಇವತ್ತು ಹೊರಡೆ ನಾಳೆ ಬರ್ತೀನಿ ಮಗ. ಈ ನನ್ ಮಗ ಬೇರೆ ಬಂದ್ಬಿಟ್ಟ. ಲೇ ಎಣ್ಣೆ ತಂದಿದ್ದೀನಾ? ಅದನ್ನ ದೇವ್ರ ಮನೇಲಿ ಇಟ್ಬಿಡ. ದೇವ್ರ ಮನೇಲಿ ಲೇ ಎಣ್ಣೆ ಪಾರ್ಟಿ ಮಾಡೋಣ ಅಂತ ಬಂದ್ರೆ ದೇವ್ರ ಮನೆ ಇಡು. ಏಯ್ ನಿಮ್ ಹುಡುಗಿನೂ ಬಂದಿದ್ದಾಳೆ, ಎಲ್ಲ ಸೇರ್ ಪಾರ್ಟಿ ಮಾಡೋಣ. ಮಾದೇವ ಮೀಸ ಮಾದೇವ. ಏಯ್ ಯಾರ ಇವನು? ಅದು ಅವನು ಮನೆ ಕೆಲ್ಸದನು. ಮನೆ ಕೆಲಸ. ಮನೆ ಕೆಲ್ಸ ಮಾಡಕ್ ನಿನ್ ಹೆಸರು ನಂದು? ಮಾದೇವ ಮೀಸ ಮಾದೇವ. ಕಬಾಲಿಡ ಅನ್ನೋ ತರ ಬಿಲ್ಡಪ್ ಕೊಡ್ತಿದ್ದಿಲ್ಲ. ಲೇ ಏಯ್ ನಾವ್ ಎಣ್ಣೆ ಹೊಡಿಬೇಕು, ಸೆಟ್ ಮಾಡ. ಲವ್ ಮಗ ಲವ್ ಬ್ಯಾಡ ಕಣೋ. ಹೆಂಗು ಸೇರೋದ್ ಸೇರ್ತೀವಿ, ನಾಳೆ ಆರಾಮಾಗಿ ಸೇರೋಣ ಕಣೋ. ಇವತ್ತು ಹೋಗೋ. ನಾಳೆ ಅಂದ್ರೆ ಮನೆ ಹಾಳು ಕಣ, ಇವತ್ತೇ ಎಂಜಾಯ್ ಮಾಡ್ಬಿಡ್ಬೇಕು. ಸೂಪರ್ ಮಗ ಹೊಡಿ. ಮಾದೇವ ಮೀಸೆ ಮಾದೇವ. ಎಂಟರ್ಟೈನ್ ಮಾಡೋ, ನಾವ್ ಇಲ್ಲಿ ಜಾಲಿ ಕುಡಿತಿದೀವಿ, ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡು. ಎನರ್ಜಿ ಇಲ್ಲ ಮಗ ಸಾಂಗಲ್ಲಿ. ಮಗ ನಾಳೆ ಎನರ್ಜಿ ಡಿಕಾಯ್ ಮಾಡೋಣ. ಬೇಡ ಬೇಡ ಬೇಡ, ನಾಳೆಗೆ ಎನರ್ಜಿ ವೇಟ್ ಮಾಡ್ಬಾರ್ದು, ಇವತ್ತೇ ಆ ಎನರ್ಜಿನ ತರಿಸ್ತೀನಿ. ಇರು ಲೋ ಏನ್ ಮಾಡ್ತೀಯೋ? ಒಂದ್ ನಿಮಿಷ. ಯಾಕೆ ಹೋಗ್ತಾ ಇದೀಯಾ? ಸುಮ್ನಿರೋ ಚಿನ್ನ. ಇದ್ರ ಮೇಲೆ ಕುಣಿಯೋ. ಸ್ಟಾರ್ಟ್ ಮ್ಯೂಸಿಕ್. ಹುಡುಗಿ ಒಬ್ಬಳು ಪಳವಾರಳ್ಳಿ ಜಾತ್ರೆ ಇಣಕಿ ಇಣಕಿ ನೋಡು ಮಗ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟ ಮಚ್ಚ, ಒಳ್ಳೆ ಆರ್ಟಿಸ್ಟ್ ಆಗ್ತೀನಿ ಕಣೋ. ನಿನ್ಗೆ ಆಕ್ಟಿಂಗ್ ಮಾಡಕ್ಕೆಲ್ಲ ಬರ್ತೀನ? ಸುಮಾರು ಬರ್ತದೆ ಸರ್. ಸೂಪರ್ ಕಣೋ, ಯಾವ್ದು ಆಕ್ಟ್ ಮಾಡಿ ತೋರ್ಸೋ. ಬೇಡ ಕಣೋ, ಓವರ್ ಆಕ್ಟಿಂಗ್ ಮಾಡ್ತಾನೆ. ಲೇ ಒಬ್ಬ ಪ್ರತಿಭೆನ ಬೆಳೆಸ್ಬೇಕು. ನಾನು ಇಷ್ಟನೇ ಬೆಳೆಸಿದೀನಿ ನೋಡು. ಆಕ್ಟ್ ಮಾಡು. ನಾನು ಆಕ್ಟ್ ಮಾಡ್ಬೇಕು ಅಂದ್ರೆ ಒಂಚೂರು ಎಣ್ಣೆ ಕುಡಿಬೇಕು ಸರ್. ಎಣ್ಣೆ ಹೊಡಿಲಿರೋ, ಎಣ್ಣೆ ಹೊಡೆದಾಗಲೇ ಒಳಗಡೆ ಇರೋ ಪ್ರತಿಭೆ ಆಚೆ ಬರೋದು. ಹೊಡಿಯೋ. ಬೇಡ ಕಣೋ, ನಿನ್ ಕಾಲ್ ಬಿಟ್ಟು ಸುಮ್ನಿರೋ. ಹೌದು, ನೀನ್ ಯಾವ ಪಾತ್ರ ಮಾಡ್ತೀನಿ ಅಂತ ಹೇಳಲೇ ಇಲ್ಲ. ನೀವು 3 ಜನ ಅಪ್ಪಂದ್ರು ಪಾತ್ರ ಮಾಡ್ತೇನೆ. ಬೇಡ ಬೇಡ ಬೇಡ, ಬೇರೆ ಪಾತ್ರ ಮಾಡ್ಲೆ. ಏಯ್ ನಿಮ್ಮ ಅಪ್ಪನೂ ನೋಡಿಲ್ಲ, ನಮ್ಮ ಅಪ್ಪನ ನೋಡಿ ತುಂಬಾ ದಿವಸ ಆಯ್ತು. ನೀನ್ ಅಪ್ಪನ ಪಾತ್ರಕ್ಕೆ ಸೂಟ್ ಆಗ್ತೀಯ, ಮಾಡ್ಲಿ. ಮಗನೇ ಮಾಮಾಯ್ತಾಗೆ ಹಳ್ಳಿಲಿರಲು ಸಿಡಿಲಿ ಚೆನ್ನಾಗಿ ಓದ್ಲಿ ಅಂತ ಕಳ್ಸಿದ್ರೆ ನೀವು ಚಂಗುಲಿ ಆಟ ಆಡ್ತಾ ಇದ್ದೀರಾ? ನಿಮ್ಮ ಓದಿಸ್ಬೇಕಂತ ಬೇವ್ರು ಸುರಿಸಿ 1 ರೂಪಾಯಿ ಕಷ್ಟಪಟ್ಟು ಎಷ್ಟು ಹಿಂಸೆ ಕೊಟ್ಟು ಕಳ್ಸ್ತೀವಿ ಗೊತ್ತೇ ಅಂದ್ರೆ ನಿಮ್ಗೆ? ಮಕ್ಳ, ನಾನು ಇನ್ಮೇಲೆ ಊರ್ಗ್ ಹೋಗಲ್ಲ. ಇಲ್ಲೇ ಇದ್ದು ನೀವೇನೇನ್ ತರಲೆ ತಾಪತ್ರೆ ಮಾಡ್ತೀರಿ ಅಂತ ನೋಡ್ತೀನಿ ಕಲ್ಲ. ಅಪ್ಪ ನೀನ್ ಇಲ್ಲೇ ಇರಪ್ಪ. ಲೆಟ್ಸ್ ಬ್ರೇಕಪ್ ಕಣೆ. ಯಾಕೋ? ನಿಮ್ ಜೊತೆ ಇದ್ರೆ ಹಾಳಾಗ್ಬಿಡ್ತೀನಿ ನಾನು. ನಿಮ್ ಜೊತೆ ಸೇರಿದ್ರೆ ನಾನು ಹಾಳಾಗ್ತೀನಿ. ಹೋಗಿ. ಹಲೋ ಹಲೋ ಅಪ್ಪ ಜೋರ ಅಪ್ಪ. ಹಲೋ ಅಪ್ಪ ಸ್ಪೀಕರ್ ಇಡಪ್ಪ. ಇಲ್ಲ ಬಿಡ್ಲ ಮಗ. ಸ್ಪೀಕರ್ ಇಡ ಬೇಡ ಬಿಡ್ಲ ಮಗ. ಸ್ಪೀಕರ್ ಇಡಿ ಅಂಕಲ್. ಮಾತಾಡಪ್ಪ ಮಾತಾಡ. ಹಲೋ ಯಾರಿಗ್ ಮಾತಾಡ ಕೇಳಿದ್ಯಪ್ಪ? ಹಲೋ ಹೌದು, ಯಾರಿಗೂ ಹೇಳೇ ಇಲ್ವಲ್ಲಪ್ಪ. ಹಲೋ ಹಲೋ ಹಲೋ, ನಾನ್ರಿ ಲಲ್ಲಿ. ಹೇಳಲ್ಲಿ ತೋಟದ ಮನೆ ಕಡೆ ಬರ್ತೀನಿ ಅಂದ್ರಲ್ಲ, ಬರ್ಲೇ ಇಲ್ಲ. ಇಲ್ಲ ರಾಂಗ್ ನಂಬರ್ ಅಷ್ಟೇ. ಒಂದ್ ಕೊಡು. ಕೊಡು ಇನ್ನೊಂದ್ಸಲ. ಬೇಬಿ, ಇವನೇ ನನಗೆ ಫಸ್ಟ್ ಮುಟ್ ಕೊಟ್ಟಿದ್ದು ಮೊಬೈಲ್ ನಲ್ಲಿ. ಮಾದೇವ ಮೀಸೆ ಮಾದೇವ, ಏನ್ ಡೆಡಿಕೇಶನ್, ಮಕ್ಕಳದು ಏನು ಇಂಟ್ರೆಸ್ಟ್.
ಎಂತ ಗರ್ಲ್ ಫ್ರೆಂಡು, ಮಾವನ್ಗೆ ಕಾಲಲ್ಲಿ ಓದಿಯುವಂತ ಬಹಳ ಚೆನ್ನಾಗಿತ್ತಪ್ಪ. ಈಗ ಕೋಮಲ್ ಸರ್ ಆಕ್ಚುಲಿ ಬಹಳ ತುಂಬಾ ಕಾನ್ಸಂಟ್ರೇಷನ್ ಇಂದ ನೋಡ್ತಾ ಇದ್ರು ನಿಮ್ಮ ಒಂದು ನಟನ ಒಂದು ಚಾತುರ್ಯವನ್ನ. ಅದ್ರ ಬಗ್ಗೆ ಕೇಳ್ಬೋಣ ಸರ್. ತುಂಬಾ ನಿಕ್ಕರ್ ಹಾಕೊಂಡ್ ಬಂದಾಗಲೇ ಗೊತ್ತು ಹೌದು, ನಾನು ಅರ್ಥ ಮಾಡಿದ್ದು. ಆ ರೈನ್ಬೋ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನನ್ಗೆ ಗೊತ್ತಿತ್ತದು. ಚೆನ್ನಾಗಿ ಮಾಡಿದ್ರು. ಆಮೇಲೆ ನನಗೆ ಇವತ್ತೇ ಗೊತ್ತಾಗಿದ್ದು ನೀವು ಬ್ಲ್ಯಾಕ್ ಬೆಲ್ಟ್ ಅಂತ. ಬ್ಲಾಕ್ ಬೆಲ್ಟ್ ತೋರ್ಸು ಒಂದ್ಸಲಿ. ಏ ಪ್ಲೀಸ್, ಆಗಿದ್ದಾಗಿ ಕಣ್ಣೇ ಹೋಗ್ಬಿಡ್ತಾವ್ ಇಡೀ ನಮ್ದೆಲ್ಲ. ಕರ್ನಾಟಕದ ಜನತೆ ಏ ಪಾಂಡೆ, ಬ್ಲ್ಯಾಕ್ ಬೆಲ್ಟ್ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಥ್ಯಾಂಕ್ ಯು ಸರ್. ವಸಂತ ಕಾಲಕ್ಕೆ ಬಂದಂತ ಕೋಗಿಲೆ ತರ ಬಂದಿರೋ ದಿವ್ಯಾ ವಸಂತ ಅವರೇ, ನೀವ್ ಹೆಂಗೆ ನ್ಯೂಸ್ ಓದಿ ತಪ್ಪು ನ್ಯೂಸ್ನು ಕರೆಕ್ಟ್ ಆಗಿ ಓದ್ತಿರಲ್ಲ, ಆ ತರ ನೀವು ಇಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ನೈಸ್, ಥ್ಯಾಂಕ್ ಯು. ಇದೇ ತರ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ತನ್ನ ಜೀವನವನ್ನ ಕಟ್ಕೊಂಡಿರಂತ ಚಿಕ್ಕಣ್ಣ. ನಂಗೆ ಫಸ್ಟಿಗೆ ಇಷ್ಟ ಆಗಿದ್ದು ಹೆಣ್ಮಕ್ಳು ಬಂದ್ರಲ್ಲ ಕಾಲೇಜ್ಗೆ ಹೋಗೋ, ಅದನ್ನ ನೋಡಿ ಒಂಥರ ಕಣ್ ತುಂಬ್ಕೊಂಡಾಗ ಆಯ್ತು. ಹೌದಾ? ಓಕೆ, ಈಗ ಅಂದ್ರೆ ಮೈಸೂರು ಡೇಸ್ ಏನಾದ್ರು ನೆನಪಾಯ್ತಾ? ನಮ್ದು ಮನ್ಮಯಾಸ್ ಕಾಲೇಜ್ ಅಂತ ಆಯ್ತಾ, ಅಲ್ಲಿ ಹುಡುಗಿರು ಇರ್ತಾರೆ ಅಂತ ಸೇರ್ಕೊಂಡೆ ನೋಡಿದ್ರೆ ಅದು ಕಂಬೈನ್ ಸ್ಟಡೀಸೇ. ಬಟ್ ಆ ಕಾಲೇಜಲ್ಲಿ ಹುಡುಗಿರೇ ಇರ್ಲಿಲ್ಲ. ಇಡೀ ಕಾಲೇಜ್ಗೆ 2-3 ಜನ ಹುಡುಗಿರು ಅಷ್ಟೇ ಇದ್ದಿದ್ದು. ಅದಕ್ಕೆ 3 ತಿಂಗಳಿಗೆ ಬಿಟ್ಬಿಟ್ಟೆ. ನಾನು ಆಕ್ಚುಲಿ ಚಂದ್ರಣ್ಣಂದು ಫ್ಯಾನು. ಅವ್ರು ಸಖತ್ತಾಗಿ ಮಾಡ್ತಾರೆ. ಯಾಕಂದ್ರೆ ಒಂದು ಹಳ್ಳಿ ಪ್ರತಿಭೆ ಅವ್ರು. ಖುಷಿ ಆಯ್ತು, ಮಜಾ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾಧು ಸರ್, ನನ್ನ ರಾಜ್ಯಕ್ಕೆ ಬಂದ. ಹೌದು ಸರ್. ಈ ತರ ಈಗ್ಲೂ ಇದೆ. ಹೌದು. ಮುಂಚೆ ಮಕ್ಕಳು ಬಹಳ ಇನ್ನೋಸೆಂಟ್ ಆಗಿದ್ರು. ಹಳ್ಳಿಗಳ ಕಡೆಯಿಂದ ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ಬೇಕು ಅನ್ನೋಕ್ಕೋಸ್ಕರ ಸಿಟಿ ಕಡೆ ಕಳ್ಸೋರು. ಆ ಮಕ್ಕಳು ಅದೇ ತರ ಇದ್ರು. ನಮ್ಮ ತಂದೆ ಇಷ್ಟು ಕಷ್ಟಪಟ್ಟು ನಮಗೆ ಕಳ್ಸಿದಾರೆ. 1 ರೂಪಾಯಿ ಕೂಡ ಕೌಂಟ್ ಮಾಡಿ ಓದಿ IAS ಪಾಸ್ ಮಾಡಿರೋರು, IPS ಮಾಡಿರೋ ಅಂತ ಮಕ್ಕಳು ಇದಾರೆ ನಮ್ಮ ಜೊತೆ. ಇವಾಗ ನಮ್ಮ ಶಿವರಾಮ್ ಅವರೆಲ್ಲ ಇಲ್ದೇ ಇರ್ಬೋದು, ಅವರೆಲ್ಲ ಕನ್ನಡದಲ್ಲಿ IAS ಮಾಡಿದಂತ ಎಂತೆಂತ ಅಂದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋಂಥ ಮಕ್ಕಳು ತುಂಬಾ ಇದ್ರು. ಅದು ಸಿಟಿ ಕಡೆ ಅಂತ ಬಂದಾಗ ಈ ವಾತಾವರಣಕ್ಕೆ ಹೊಂದ್ಕೊಂಡು ಅಲ್ಲಿ ಯಾವುದೋ ಒಂದು ಕಾಲೇಜಿಗೆ ಹೋಗೋದು ಬಂಕ್ ಮಾಡಿ ಎಲ್ಲೋ ಇದಕ್ಕೆ ಹೋಗೋದು, ಯಾವುದು ಪಬ್ಗೆ ಹೋಗೋದು, ಹಾಳಾಗಿರೋರು ಕೂಡ ಇದ್ದಾರೆ. ಆ ಕ್ಯಾಟಗರಿಗೆ ಸೇರಿದಂಥ ಸ್ಕಿಟ್ ಇದು. ಹೌದು ಹೌದು. ಆದ್ರೆ ಈ ಸ್ಕಿಟ್ಟಲ್ಲಿ ಏನೇ ಹಳೆಯದು, ಏನೇ ವಿಚಾರ ಹಳೆಯದಾದ್ರೂ ಕೂಡ ಅದರಲ್ಲಿ ಇದ್ದಂಥ ಮಾರಲು ಕರೆಕ್ಟ್ ಆಗಿದೆ. ಒಟ್ಟಾರೆ ಎಲ್ಲ ಕ್ಯಾರೆಕ್ಟರ್ಗಳು ನಮ್ಗೆ ಇಷ್ಟ ಆಯ್ತು. ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಇನ್ನ ಮೀಸೆ ಮಹಾದೇವನ್ನ ಬಹಳ ಆಪ್ತರಾದಂತ ಶ್ರುತಿಯವರದ ಕೇಳೋಣ, ಹೇಳಿ. ಗಿಚ್ಚಿ ಗಿಲಿಗಿಲಿ ಸೀಸನ್ 3 ನಂಬಕ್ಕಾಗದೇ ಇರೋ ಹಲವಾರು ಸ್ಕಿಟ್ಗಳನ್ನ ಇಲ್ಲಿ ತಗೊಂಡ್ ಬಂದಿದ್ದಾರೆ. ಅದೇ ತರ ಈ ಸ್ಕಿಟ್ ಅಲ್ಲೂ ಕೂಡ ನಂಬಕ್ಕಾಗದೇ ಇರೋ ವಿಚಾರನ ಕ್ರಿಯೇಟ್ ಮಾಡಿದಿರಿ. ಏನಂತದ್ದು? ಇವ್ರಿಬ್ಬರನ್ನ ಕಾಲೇಜ್ ಸ್ಟೂಡೆಂಟ್ ಅನ್ನೋದು. ಆಮೇಲೆ ಈ ಸ್ಕಿಟ್ ಅಲ್ಲಿ ನಮ್ ಚಿಲ್ಲರ್ ಮಗ ಅಂತೆ, ನಮ್ ಚಂದ್ರಪ್ರಭಾ ಅಪ್ಪ ಅಂತೆ. ಯಾವ್ದಾದ್ರೂ ಅಪ್ಪನಿಗಿರೋ ಕ್ವಾಲಿಟೀಸ್ ಇದೆಯಾ? ನನ್ಗೆ ಫಸ್ಟ್ ಬಂದಾಗ್ಲೇ ಗೊತ್ತು. ಅಪ್ಪ ಯಾವಾಗ ಚಂದ್ರಪ್ರಭಾ ಅಂತ ಗೊತ್ತಾಯ್ತೋ ಇನ್ ಮಗ ಯಾವ ತರದವನು ಅಂತ ನಮ್ಗೇನು ಅನುಮಾನನೇ ಇರ್ಲಿಲ್ಲ. ಬೀಜಕ್ ತಕ್ಕಂಗ್ ಫಲ. ನಾನ್ ಕೊನೆದ್ ಬೇಡ ಅಂತ ಹೇಳ್ದೆ ಮೇಡಮ್. ಕೊನೆ ಫೋನ್ ಬರ್ತದಲ್ಲ ಮೇಡಮ್, ಅದ್ ಬೇಡ ಅಂದೆ. ಆ ರೈಟ್ರು ಸಂದೀಪ ಇದಿರ್ಬೇಕು ಅಂತ ನಾನು ಬೈತಾರೆ ಮೇಡಮ್. ಕಿತ್ತೋದವನಿರ್ಬೇಕು. ನನಗೊಂದು ಅನ್ನಿಸ್ತಾ ತಾಟ್ ಬರ್ತಾ ಇದೆ. ಚಂದ್ರಣ್ಣನ ತಲೆಯಲ್ಲಿ ಏನ್ ಬಂದಿರ್ಬೋದು? ಫೋನ್ ಅಲ್ಲಿ ಹಿಂಗೆ ಲಾಸ್ಟ್ ಅಲ್ಲಿ ಒಂದ್ ಕಿಸ್ ಕೊಡೋದು ಇರುತ್ತೆ ಅಂತ ಅವ್ರು ಹೇಳಿರ್ತಾರೆ. ಇವ್ರು ಬೇಡ ಡೈರೆಕ್ಟ್ ಆಗಿ ಬಂದ್ ಕೊಡ್ಲಿ ಅಂತ.
ಡ್ಯಾನ್ಸ್ ಮಾಡಿದ್ರಲ್ಲ ಆ ಹೊಟ್ಟೆ ಎಲ್ಲ ಬಿಟ್ಟು ನೀವೇನ್ 6 ಪ್ಯಾಕ್ ಅಂತ ನಿಮ್ಗೆ ನಿಮ್ಗೆ ನಮ್ ಬೇಡ ಅಂದೆ ಆ ಸಂದೀಪ ಇಲ್ಲ ಅದನ್ನ ಮಾತ್ರ ನನ್ನ ಕೈಲಿ ನೋಡಕ್ಕೆ ಆಗ್ಲಿಲ್ಲ ಚಂದ್ರಪ್ರಭಾ. ಮೇಡಮ್ ನಿಜ ಜಿಮ್ ಅದು 6 ಪ್ಯಾಕ್ ಅಲ್ಲ, ಸಿಗಿಸ್ಕೊಂಡಿರೋ ಆದ್ರೂ ಚಂದ್ರಪ್ರಭಾ ನಿಮ್ ಟೈಮಿಂಗು ನಿಮ್ ಆಕ್ಟಿಂಗ್ ಮಾತ್ರ ಸೂಪರ್ಬ್ ಆಗಿತ್ತು. ಥ್ಯಾಂಕ್ ಯು. ಸೂಪರ್ಬ್ ಟೈಮಿಂಗ್ ಚಂದ್ರಪ್ರಭಾದು. ಸ್ಕಿಟ್ ನ ವಿಚಾರ ತುಂಬಾ ಚೆನ್ನಾಗಿತ್ತು. ನಿಮ್ಮೆಲ್ಲರ ಈ ಆಕ್ಟಿಂಗ್ಗೆ ನಾವು ಕೊಡ್ತಾ ಇದೀವಿ